ಹಲೋ ಫ್ರೆಂಡ್ಸ್, ಆದಿತ್ಯ ಅಕಾಡೆಮಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದಲ್ಲಿ ರಾಷ್ಟ್ರೀಯ ಆದಾಯ ಮಾಪನ ಏನಿದೆ, ಆಮೇಲೆ ಇವತ್ತಿನ ಪರಿಸ್ಥಿತಿ ಏನಿದೆ, ನಮ್ಮ ಅರ್ಥವ್ಯವಸ್ಥೆ ಎಷ್ಟು ದರದಲ್ಲಿ ಬೆಳೀತಾ ಇದೆ, ಆಮೇಲೆ ಕೆಲವು ಒಂದು 2-3 ವರ್ಷದಿಂದ ನಮ್ಮ ರಾಷ್ಟ್ರದಲ್ಲಿ ಆದಾಯ ಹೇಗೆ ಮಾಪನ ಮಾಡಿದ್ದೀವಿ, ಆಮೇಲೆ ಎಷ್ಟು ದರದಲ್ಲಿ ನಮ್ಮ ಬೆಳವಣಿಗೆ ನಡೀತಾ ಇದೆ ಅನ್ನೋ ಕೆಲವೊಂದು ಅಂಕಿಅಂಶಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ಮೊದಲನೇದಾಗಿ ರಾಷ್ಟ್ರೀಯ ಆದಾಯ. ಭಾರತದಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನು ಲೆಕ್ಕ ಹಾಕಬೇಕು ಅಥವಾ ಅಂದಾಜು ಮಾಡಬೇಕಂತಂದರೆ ಅದು ಭಾರತದಲ್ಲಿ ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಮಾಡ್ತದೆ. ರಾಷ್ಟ್ರೀಯ ಸಾಂಖ್ಯಿಕ ಕಚೇರಿ ಇದು ಕೇಂದ್ರ ಸರ್ಕಾರದ ಅಡಿ ಬರ್ತದೆ. ಕೇಂದ್ರ ಸರ್ಕಾರದ ಅಡಿ ಬರುವ ಈ ಕಚೇರಿಯು ಎಲ್ಲ ಅಂಕಿಅಂಶಗಳನ್ನು ಕೂಡಿಸಿಕೊಂಡು ದೇಶದ ಮೂಲೆ ಮೂಲೆಯಲ್ಲಿನ ಬರುವ ಅಂಕಿಅಂಶಗಳನ್ನು ಕೂಡಿಸ್ಕೊಂಡು ಒಂದು ಅಂದಾಜುವನ್ನು ಮಾಡ್ತದೆ ರಾಷ್ಟ್ರೀಯ ಆದಾಯದ. ಮೊದಲನೇದಾಗಿ ರಾಷ್ಟ್ರೀಯ ಆದಾಯವನ್ನು ಮೊದಲನೇ ಬಾರಿ ಅಂದಾಜು ಮಾಡಿದವರು ದಾದಾಬಾಯಿ ನವರೋಜಿ. ಇದನ್ನು ನಮ್ಮ ಹಳೆಯ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡಿದ್ದೀವಿ. ಅವರ ಗ್ರಂಥ ಏನಿತ್ತು, ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಈ ಗ್ರಂಥದಲ್ಲಿ ಭಾರತದ ಅವರು ತಲಾ ಆದಾಯದ ಜೊತೆಗೆ ರಾಷ್ಟ್ರೀಯ ಆದಾಯವನ್ನು ಕೂಡ ಅಂದಾಜು ಮಾಡಿದರು. ಆದರೆ ಇದು ಒಂದು ಅಂದಾಜಾಗಿತ್ತು, ಇದೊಂದು ವೈಜ್ಞಾನಿಕವಾಗಿ ಅಂಕಿಅಂಶಗಳಿಂದ ಸೇರಿಸಿ ಮಾಡಿದಂಥ ಒಂದು ರಾಷ್ಟ್ರೀಯ ಆದಾಯ ಆಗಿರಲಿಲ್ಲ. ಆದರೆ ಮೊಟ್ಟ ಮೊದಲ ಬಾರಿಗೆ ರಾಷ್ಟ್ರೀಯ ಆದಾಯ ಯಾರು ಮಾಡಿದ್ರು ಅಂತ ನಿಮಗೆ ಪ್ರಶ್ನೆ ಏನಾದರೂ ಬಂದರೆ ಅದನ್ನು ನೀವು ದಾದಾಬಾಯಿ ನವರೋಜಿ ಅಂತ ಹೇಳಿ ನೆನ್ಪಿಟ್ಕೋಬೇಕು. ಅದರ ಗ್ರಂಥ ಹೆಸರು ಯಾವುದು ಅಂತ ಹೇಳಿ ನಿಮಗೆ ಪ್ರಶ್ನೆ ಬಂದರೆ ಪರೀಕ್ಷೆಯಲ್ಲಿ ಅದು ಪಾವರ್ಟಿ ಆ್ಯಂಡ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಹೇಳಿ ನೀವು ನೆನಪಿಟ್ಕೋಬೇಕು. ಆಮೇಲೆ ಭಾರತದಲ್ಲಿ ನಮ್ಮ ಐತಿಹಾಸಿಕ ಕೆಲವೊಂದು ಅಂಕಿಅಂಶಗಳನ್ನ, ಸ್ವಾತಂತ್ರ್ಯ ಪೂರ್ವ ಏನಿತ್ತು, ಆಮೇಲೆ ಸ್ವಾತಂತ್ರ್ಯ ಆದಮೇಲೆ ಕೆಲವೊಂದು ಅಂಕಿಅಂಶಗಳು ನಮಗೆ ಏನಿದು ಅಂತ ಗೊತ್ತಾದರೆ ಇವತ್ತಿನ ನಮ್ಮ ಪರಿಸ್ಥಿತಿ ಏನಿದೆ, ಆಮೇಲೆ ಆವಾಗಿನ ನಮ್ಮ ಪರಿಸ್ಥಿತಿ ಏನಿತ್ತು ಅಂತ ಹೇಳಿ ಒಂದು ಮೇಲ್ನೋಟ ಇಲ್ಲಿ ಕಾಣಿಸ್ತದೆ. 1911ರಲ್ಲಿ ಫಿನ್ಲೆ ಶಿರಾಸ್ ಇವ್ರು ಏನು ಮಾಡ್ತಾರೆ, ಭಾರತದ ತಲಾ ಆದಾಯವನ್ನು ₹49 ಅಂತ ಹೇಳಿ ಅಂದಾಜು ಮಾಡಿರ್ತಾರೆ 1911ರಲ್ಲಿ. ಆಮೇಲೆ ವಾಡಿಯಾ ಮತ್ತು ಜೋಶಿ ಅನ್ನೋರು ಏನು ಮಾಡಿರ್ತಾರೆ, ಇಬ್ಬರು ನಮ್ಮ ಅರ್ಥಶಾಸ್ತ್ರಜ್ಞರು ಭಾರತದ 1913-14ರಲ್ಲಿ ಭಾರತದ ತಲಾ ಆದಾಯ ₹44 ಇತ್ತು ಅಂತ ಹೇಳಿ ಅಂದಾಜು ಮಾಡಿರ್ತಾರೆ. ಈಗ ನೋಡಿ, 11ರಿಂದ 13-14 ಅಂದರೆ ಸುಮಾರು 2-3 ವರ್ಷ ಅವಧಿಯಲ್ಲಿ ನಮ್ಮ ಭಾರತದ ತಲಾ ಆದಾಯ ಕುಸಿದಿದೆ. ಈಗ ಕೇಳ್ಬೋದು, ನಾವು ಬೆಳವಣಿಗೆ ಹೊಂದುತ್ತಿರುವಂಥ ರಾಷ್ಟ್ರ ಯಾಕೆ ಕುಸಿಯಿತು ಅಂತೇಳಿ. ಯಾಕಂದರೆ ಆಗಿನ ಕಾಲದಲ್ಲಿ ನಮ್ಮ ಭಾರತದಲ್ಲಿ ಬ್ರಿಟಿಷ್ ಆಡಳಿತ ಇನ್ನೂ ನಡೀತಾ ಇತ್ತು. ಹಾಗಾಗಿ ನಮ್ಮ ಭಾರತ ದೇಶದ ಲೂಟಿ ಕೂಡ ಮುಂದುವರೆದುಕೊಂಡು ಬಂದಿತ್ತು ಆ 3 ವರ್ಷದಲ್ಲಿ. ಹಾಗಾಗಿ ತಲಾ ಆದಾಯ ನೀವು ಕಡಿಮೆ ಆಗ್ತಿರೋದನ್ನ ನೋಡಬಹುದು. ಹಿಂದಿನ ನಮ್ಮ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿದ್ದೆ. ಈಗ ಒಂದು ರಾಷ್ಟ್ರೀಯ ಆದಾಯ ಬೆಳವಣಿಗೆ ಹೊಂದಬೇಕಂತಂದ್ರೆ ಬೇರೆ ಬೇರೆ ಆಯಾಮಗಳು ಇರ್ತವೆ. ಆ ಆಯಾಮದಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆ ಕೂಡ ಒಂದು ಮುಖ್ಯವಾದ ಕಾರಣ ಅಂತ ಹೇಳಿ ಆ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಿರ್ತೀನಿ. ಆ ಲಿಂಕನ್ನು ನೀವು ಮೇಲೆ ಈಗ ನೋಡ್ಬೋದು. ಆ ವಿಡಿಯೋನ ನೀವು ಡಿಟೇಲ್ ಆಗಿ ಬೇಕಂದ್ರೆ ಆ ವಿಡಿಯೋ ಇನ್ನೊಂದ್ಸಲ ನೀವು ನೋಡಿ. ಈಗ ರಾಜಕೀಯ ವ್ಯವಸ್ಥೆ ನಮ್ದು ಚೆನ್ನಾಗಿರ್ಲಿಲ್ಲ ಅಂತಂದ್ರೆ ಏನಾಗುತ್ತೆ, ನಮ್ಮ ಹತ್ರ ಎಷ್ಟೇ ಸಂಪನ್ಮೂಲಗಳು ಇದ್ರೂ ಕೂಡ ಅದನ್ನ ನಾವು ಸಮರ್ಪಕವಾಗಿ ಬಳಸಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗಾಗಿ ಒಂದು ಗಟ್ಟಿಯಾದ ಒಂದು ರಾಜಕೀಯ ವ್ಯವಸ್ಥೆ, ಆಮೇಲೆ ದೇಶ ಹಿತದ ಒಂದು ರಾಷ್ಟ್ರೀಯ ವ್ಯವಸ್ಥೆ ಬಹಳ ಮುಖ್ಯವಾಗುತ್ತದೆ ಇಂಥ ಸಿಚುವೇಶನ್ಸ್ ಅಲ್ಲಿ. ಆಮೇಲೆ ಡಾಕ್ಟರ್ VKRV ರಾವ್ ಇವ್ರು ಏನ್ ಮಾಡಿದ್ರು, ಮೊದಲನೇ ಬಾರಿಗೆ ವೈಜ್ಞಾನಿಕವಾಗಿ ಅಂದಾಜು ಮಾಡಿದ್ರು. ಏನು, ರಾಷ್ಟ್ರೀಯ ಆದಾಯವನ್ನ ಮೊದಲನೇ ಬಾರಿಗೆ ಇವ್ರು ಏನ್ ಮಾಡಿದ್ರು, ವೈಜ್ಞಾನಿಕವಾಗಿ ಅಂದಾಜು ಮಾಡಿದ್ರು. ಅದಕ್ಕೆ ನಿಮಗೆ ಪ್ರಶ್ನೆ ಏನಾದರೂ ಬಂತಂದ್ರೆ ಮೊದಲನೇ ಬಾರಿಗೆ ಯಾರು ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವೇನು ಹೇಳ್ತೀರಿ, ಅದನ್ನ ದಾದಾಬಾಯಿ ನವರೋಜಿ ಅವರಿಗೆ ನಾವು ಕೀರ್ತಿಯನ್ನ ಕೊಡ್ತೀವಿ. ಯಾಕಂದ್ರೆ ಅವ್ರು ಮೊದಲು ಅಂದಾಜು ಮಾಡಿದ್ರು ರಾಷ್ಟ್ರೀಯ ಆದಾಯವನ್ನ ಮತ್ತು ತಲಾ ಆದಾಯವನ್ನ. ಆದರೆ ಮೊದಲನೇ ಬಾರಿಗೆ ವೈಜ್ಞಾನಿಕವಾಗಿ ಯಾರು ಅಂದಾಜು ಮಾಡಿದ್ರು ಅಂತ ಹೇಳಿ ನಿಮ್ಗೆ ಏನಾದರೂ ಪ್ರಶ್ನೆ ಬಂತಂದ್ರೆ ಅದಕ್ಕೆ ನೀವು VKRV ರಾವ್ ವೈಜ್ಞಾನಿಕವಾಗಿ ಎಲ್ಲ ಅಂಕಿಅಂಶಗಳನ್ನ ಒಟ್ಟುಗೂಡಿಸಿ ಮಾಡಿದಂತ ಒಂದು ಅಂದಾಜು. ಇದನ್ನ ಅವರು 1925ರಿಂದ 29ರಲ್ಲಿ ಭಾರತದ ತಲಾ ಆದಾಯ ₹76 ಅಂತ ಹೇಳಿ ಅಂದಾಜು. ಓಕೆ, ಈಗ ಅದೇ ಮುಂದುವರೆದು ಸ್ವತಂತ್ರ ಭಾರತದಲ್ಲಿ ನಾವು ಅಂಕಿಅಂಶಗಳನ್ನ ನೋಡಿದ್ರೆ 1949ರಲ್ಲಿ PC ಮಹಲ್ನೋಬಿಸ್ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಆದಾಯ ಸಮಿತಿ ಅಂತ ಹೇಳಿ ರಚಿಸಲಾಯಿತು. ಸರ್ಕಾರದ ವತಿಯಿಂದ ರಾಷ್ಟ್ರೀಯ ಆದಾಯ ಸಮಿತಿ ಅಂತ ಹೇಳಿ ರಚಿಸಲಾಯಿತು. ಈ ಸಮಿತಿಯ ಪ್ರಕಾರ 1951 ಮತ್ತು 54ರಲ್ಲಿ ಭಾರತದ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಿದ್ರು. ಇವರು 51ರಿಂದ 54ರವರೆಗೂ ಏನ್ ಮಾಡಿದ್ರು, ರಾಷ್ಟ್ರದ ಆದಾಯ ಎಷ್ಟಿತ್ತು ಅಂತ ಹೇಳಿ ಇದನ್ನ ಅಂದಾಜು ಮಾಡಿದ್ರು. ಭಾರತದ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವ ಉದ್ದೇಶದಿಂದ 51ರಲ್ಲಿ ನಮ್ಮ ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆಯನ್ನು ಸ್ಥಾಪಿಸಿತು. ಈಗ ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂತ ಹೇಳಿ ನಿಮಗೆ ಪ್ರಶ್ನೆ ಬಂತಂದ್ರೆ ಅದು
ಕೇಂದ್ರೀಯ ಸಾಂಖ್ಯಿಕ ಸಂಸ್ಥೆ. ಆಮೇಲೆ ನಮ್ಮ ಸ್ವತಂತ್ರ ಭಾರತದ ಮೊದಲನೇ ರಾಷ್ಟ್ರೀಯ ಆದಾಯವನ್ನು ಯಾರ ಅಧ್ಯಕ್ಷತೆಯಲ್ಲಿ ಅಂದಾಜು ಮಾಡಲಾಯಿತು ಅಂತ ಹೇಳಿ ನಿಮಗೆ ಕ್ವಶನ್ ಬಂದ್ರೆ ಅದು PC ಮಹಲ್ನೋಬಿಸ್. ಅವ್ರನ್ನ ಯಾವಾಗ ಅಪಾಯಿಂಟ್ ಮಾಡಿತ್ತು? 49ರಲ್ಲಿ ಅಪಾಯಿಂಟ್ ಮಾಡಲಾಗಿತ್ತು. ಆಮೇಲೆ ಕ್ವಶನ್ ಈ ತರನು ನಿಮಗೆ ಬರ್ಬೋದು, ರಾಷ್ಟ್ರೀಯ ಆದಾಯ ಸಮಿತಿ ಯಾವ ವರ್ಷದಲ್ಲಿ ಅಥವಾ ಯಾರ ಅಧ್ಯಕ್ಷತೆಯಲ್ಲಿ ರಚಿಸಲಾಯಿತು ಅಂತ ಹೇಳಿ. ಅವಾಗಲೂ ಕೂಡ ನೀವು 1949 ಅಧ್ಯಕ್ಷತೆ PC ಮಹಲ್ನೋಬಿಸ್. ಓಕೆ, ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಬದಲಾವಣೆ. ಈಗ ಒಂದು ಇಂಪಾರ್ಟೆಂಟ್ ಏನಾಗುತ್ತೆ ಅಂತಂದ್ರೆ, ನಾವು ರಾಷ್ಟ್ರೀಯ ಆದಾಯವನ್ನು ನಾವು ಮಾಪನ ಮಾಡ್ಕೊಂಡು ಬರ್ತಿರ್ತೀವಲ್ಲ, ಅದನ್ನ ಕೆಲವೊಂದು ವರ್ಷಗಳ ನಂತರ ಕೆಲವೊಂದು ಬದಲಾವಣೆಗಳನ್ನ ನಾವು ಮಾಡ್ತೀವಿ. ನಾವು ಸ್ವತಂತ್ರ ಭಾರತದಿಂದಲೂ ಕೂಡ ಇದನ್ನ ಮಾಡ್ತಾ ಬಂದಿದ್ದೀವಿ. ಇದು ಭಾರತಕ್ಕೆ ಅಷ್ಟೇ ಸೀಮಿತವಾದ ಪದ್ಧತಿ ಅಲ್ಲ, ಜಗತ್ತೆಲ್ಲೆಡೆ ಎಲ್ಲಾ ಬೆಳವಣಿಗೆ ಹೊಂದುತ್ತಿರುವ ರಾಷ್ಟ್ರಗಳಾಗಿರ್ಲಿ ಅಥವಾ ಬೆಳವಣಿಗೆ ಹೊಂದಿದಂತಹ ರಾಷ್ಟ್ರಗಳಾಗಿರ್ಲಿ, ಅವರೆಲ್ಲರೂ ಏನ್ ಮಾಡ್ತಾರಂತಂದ್ರೆ ತಮ್ಮ ರಾಷ್ಟ್ರೀಯ ಆದಾಯವನ್ನ ಲೆಕ್ಕ ಹಾಕಬೇಕಾದ್ರೆ ಕೆಲವೊಂದು ಬದಲಾವಣೆಗಳನ್ನ ಅವಾಗ ಮಾಡ್ತಾ ಇರ್ತಾರೆ. ಒಂದು ನಾವು ಬದಲಾವಣೆ ಪ್ರತಿ ಸಲ ಮಾಡ್ಕೊಂಡು ಬಂದಿದ್ದು ಯಾವ್ದು ಅಂತಂದ್ರೆ, ಪ್ರತಿಯೊಂದು 5 ವರ್ಷಕ್ಕೆ ನೀವೇನ್ ಮಾಡ್ಬೇಕಾಗತ್ತೆ, ಹೆಚ್ಚು ಕಡಿಮೆ ಮೂಲ ವರ್ಷ ನಿಮ್ದೇನಿರುತ್ತದಲ್ಲ ರಾಷ್ಟ್ರೀಯ ಆದಾಯ ಮಾಪನ ಮಾಡೋಕೆ ನಾವು ಒಂದು ಮೂಲ ವರ್ಷನ ಇಟ್ಕೊಂಡು ಅದ್ರ ಮೇಲೆ ನಾವು ಕಂಪೇರ್ ಮಾಡೋಕೆ ಮಾಪನ ಮಾಡ್ತಾ ಇರ್ತೀವಿ. ಈಗ ನಾವು ಮೊದಲು ಏನ್ ಮಾಡ್ತಾ ಇದ್ವಿ, 2004-5ರಿಂದ ಮೂಲ ವರ್ಷ ಅಂತ ಹಿಡ್ಕೊಂಡು ಅದನ್ನ ಮಾಪನ ಮಾಡ್ಕೊಂಡು ಬಂದಿದ್ವಿ. ಆದ್ರೆ 2015ರಲ್ಲಿ ಏನಾಯ್ತು, ಅದನ್ನ ನಾವು 2004-5ರಿಂದ ಮೂಲ ವರ್ಷ ಬದಲಾವಣೆ ಮಾಡಿ 2011 ಮತ್ತೆ 12ಕ್ಕೆ ಬದಲಾವಣೆ ಮಾಡ್ಕೊಂಡ್ವಿ, ಶಿಫ್ಟ್ ಮಾಡ್ಕೊಂಡ್ವಿ. ಯಾಕೆ ಅಂತಂದ್ರೆ 2015ರಲ್ಲಿ 10 ವರ್ಷದ ಅಂಕಿಯನ್ನ ನಾವು ಕಂಪೇರ್ ಮಾಡೋದು ಸ್ವಲ್ಪ ಸರಿ ಆಗಲ್ಲ ಅಂತ ಹೇಳಿ ಅದನ್ನ ಏನ್ ಮಾಡ್ತೀವಿ, ನಾವು ಕೊನೆ ಒಂದು 5 ವರ್ಷಕ್ಕೆ ನಮ್ಮ ಅಂಕಿಅಂಶಗಳನ್ನ ಮೂಲ ವರ್ಷ ಅಂತ ಹೇಳಿ ನಾವು ಇಟ್ಕೊಳ್ತೀವಿ. ಆಮೇಲೆ ಇದನ್ನ ಎಲ್ಲ ದೇಶಗಳು ಮಾಡ್ತವೆ, ಅವಾಗ ತಮ್ಮ ಮೂಲ ವರ್ಷಗಳನ್ನ ಅಪ್ಡೇಟ್ ಮಾಡ್ತಾ ಇರ್ತವೆ. ಯಾಕಂತಂದ್ರೆ ಬಹಳ ಹಿಂದಿನ ವರ್ಷ ಆದ್ರೆ ಅದು ಸರಿಯಾದ ಅಂಕಿಅಂಶಗಳು ನಮಗೆ ನೀಡಲ್ಲ. ಹಾಗಾಗಿ ಅದನ್ನ ನಾವು ಕೊನೆಯ ಒಂದು 5 ವರ್ಷದಲ್ಲಿಯೇ ನಮ್ಮ ಮೂಲ ವರ್ಷ ಇಟ್ಕೊಳ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಮಹತ್ವವಾದ ಬದಲಾವಣೆ, ಇದು ಪ್ರತಿ ಸಲ ಆಗ್ತಾ ಇತ್ತು. ಇದರಲ್ಲಿ ಈ ಬದಲಾವಣೆಯಲ್ಲಿ ಏನು ಅಂತ ದೊಡ್ಡ ಬದಲಾವಣೆ ಇರಲಿಲ್ಲ. ಆದ್ರೆ ಎರಡನೇ ಬದಲಾವಣೆ ಏನಿದೆಯಲ್ಲ, ಎರಡನೇ ಬದಲಾವಣೆ ಇದು ಒಂದು ಬಹಳ ಮುಖ್ಯವಾದ ಅಥವಾ ಪ್ರಮುಖವಾದ ನಮ್ಮ ಭಾರತದಲ್ಲಿ ಸ್ವತಂತ್ರ ಭಾರತದ ನಂತರ ಆದ ಒಂದು ದೊಡ್ಡ ಬದಲಾವಣೆ. ಈ ಬದಲಾವಣೆಯಲ್ಲಿ ನಾವು ಏನ್ ಮಾಡಿದೀವಿ ಅಂತಂದ್ರೆ, ದೇಶೀಯ ಉತ್ಪಾದನಾ ಅಂಗಗಳ ಬೆಲೆಗಳಿಂದ ನಾವು ಒಟ್ಟು ದೇಶೀಯ ಮಾರುಕಟ್ಟೆ ಬೆಲೆಗಳಿಗೆ ಬದಲಾವಣೆಯನ್ನ ಮಾಡ್ಕೊಂಡಿವಿ. ರಾಷ್ಟ್ರೀಯ ಆದಾಯವನ್ನು ನಾವು ಮಾಪನ ಮಾಡ್ಬೇಕಾದ್ರೆ ನಾವು ಮೊದಲು ಏನ್ ಮಾಡ್ತಾ ಇದ್ವಿ, ದೇಶೀಯ ಉತ್ಪನ್ನ ಏನ್ ಮಾಡ್ತೀವಿ, ಉತ್ಪಾದನಾ ಅಂಗಗಳ ಬೆಲೆಯಲ್ಲಿ ನಾವು ಮಾಡ್ತಾ ಇದ್ವಿ. ಆದ್ರೆ ಈಗೇನ್ ಮಾಡ್ತಾ ಇದೀವಿ, ನಾವು ದೇಶೀಯ ಉತ್ಪನ್ನವನ್ನು ಮಾರುಕಟ್ಟೆ ಬೆಲೆಯಲ್ಲಿಗೆ ಬದಲಾವಣೆ ಮಾಡಿದ್ವಿ. ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ದೇಶೀಯ ಉತ್ಪಾದನಾ ಅಂಗಗಳಂತಂದ್ರೆ ಇಂಗ್ಲಿಷ್ ಅಲ್ಲಿ ಅದನ್ನ ಫ್ಯಾಕ್ಟರ್ ಕಾಸ್ಟ್ ಅಂತ ಕೇಳ್ತೀವಿ. GDP at ಫ್ಯಾಕ್ಟರ್ ಕಾಸ್ಟ್, ಅದನ್ನ ನಾವು ಏನ್ ಮಾಡಿದ್ವಿ, ಮಾರುಕಟ್ಟೆ ಬೆಲೆಯಲ್ಲಿ ಬದಲಾವಣೆ ಮಾಡ್ಕೊಂಡ್ವಿ. ಸೊ ಮಾರುಕಟ್ಟೆ ಬೆಲೆಯಲ್ಲಿ ನಾವು ಬದಲಾವಣೆ ಮಾಡ್ಬೇಕಂತಂದ್ರೆ ಸಿಂಪಲ್ ಏನಿಲ್ಲ, ಟ್ಯಾಕ್ಸಸ್ ನ ಆಡ್ ಮಾಡೋದು, ಸಬ್ಸಿಡಿಯನ್ನ ಕಳೆಯೋದು, ಅದು ಏನಾಗುತ್ತೆ ನಮಗೆ ಮಾರುಕಟ್ಟೆ ಬೆಲೆಯಲ್ಲಿ ಬದಲಾವಣೆ ಆಗ್ತದೆ. ಸೊ 2015ರಲ್ಲಿ ನಾವು ಈ ಬೆಲೆ ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಕೆಲವೊಂದು ಅಂಕಿಅಂಶಗಳು ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಆಗಿ ತಗೊಳ್ಳೋಣ, ಇದು ನಿಜವಾದ ಅಂಕಿಅಂಶ ಅಲ್ಲ, ಒಂದು ಉದಾಹರಣೆಯಾಗಿ ತಗೊಳ್ಳೋದಾದ್ರೆ 1 ಲಕ್ಷ ರೂಪಾಯಿ ಯಾವಾಗ 2015ಕ್ಕಿಂತ ಮುಂಚೆ ನಮ್ಮ 1 ಲಕ್ಷ ರೂಪಾಯಿ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ನಮ್ಮ ರಾಷ್ಟ್ರೀಯ ಉತ್ಪನ್ನ ಆಗಿತ್ತಂದ್ರೆ, ಅಂದ್ರೆ ದೇಶೀಯ ಉತ್ಪನ್ನ ಆಗಿತ್ತಂತಂದ್ರೆ, ಅದನ್ನ ನಾವು ಮಾರುಕಟ್ಟೆ ಬೆಲೆಗಳಲ್ಲಿ ಬದಲಾವಣೆ ಮಾಡಿದಾಗ ನಿಮಗೆ ಈ ನಂಬರ್ ಸ್ವಲ್ಪ ಹೆಚ್ಚಿಗೆ ಆಗ್ಬೋದು. 1 ಲಕ್ಷ ಇದ್ದಿದ್ದು 1,40,000 ಆಗ್ಬೋದು. ಯಾಕಂತಂದ್ರೆ ಇದರಲ್ಲಿ ನಾವು ತೆರಿಗೆಯನ್ನ ಸೇರಿಸ್ತೀವಿ, ಪರೋಕ್ಷ ತೆರಿಗೆಯನ್ನು ಹಾಕಿರ್ತಾರಲ್ಲ ಸರ್ಕಾರ, ಪರೋಕ್ಷ ತೆರಿಗೆಯನ್ನ ಸೇರಿಸ್ತೀವಿ ಮತ್ತೆ ಸಬ್ಸಿಡಿಯನ್ನ ತೆಗಿತೀವಿ. ಅದೇ ಉತ್ಪಾದನಾ ಬೆಳೆಗೆಲ್ಲ ಏನ್ ಮಾಡ್ತೀವಿ, ನಾವು ತೆರಿಗೆಯನ್ನ ಮೈನಸ್ ಮಾಡ್ತೀವಿ. ತೆರಿಗೆಯನ್ನ ಮೈನಸ್ ಮಾಡಿ ಆಮೇಲೆ ಅದಕ್ಕೆ ನಾವು ಸಬ್ಸಿಡಿಯನ್ನ ಪ್ಲಸ್ ಮಾಡ್ತೀವಿ. ಓಕೆ, ಸೊ ಮುಂದಿನ ಪಾಯಿಂಟ್ ನೋಡೋದಾದ್ರೆ, ಮುಂದಿನ ಬದಲಾವಣೆ ನಾವು ಒಟ್ಟು ಮೌಲ್ಯ ಸೇರ್ಪಡೆ ಮೊದಲ ಬಾರಿಗೆ ನಾವು ಭಾರತದಲ್ಲಿ ಬಳಸಲಾಯಿತು. ಇದಕ್ಕಿಂತ ಮುಂಚೆ ನಾವು ದೇಶೀಯ ಉತ್ಪನ್ನವನ್ನು ಉತ್ಪಾದನಾ ಅಂಗಗಳ ಬೆಲೆಗಳಲ್ಲಿ ನಾವು ನೋಡ್ತಾ ಇರೋದ್ರಿಂದ ನಾವು ಒಟ್ಟು ಮೌಲ್ಯ ಸೇರ್ಪಡೆ ಏನಾಗಿದೆ ಅದರ ಬಗ್ಗೆ ನಾವು ಗಮನವನ್ನು ಹರಿಸ್ತಾ ಇರಲಿಲ್ಲ. ಆದ್ರೆ ಈ ಬದಲಾವಣೆಯಿಂದ ಏನಾಯ್ತು, ನಾವು ಒಟ್ಟ ಮೌಲ್ಯ ಸೇರ್ಪಡೆ ಎಷ್ಟು ಮಾಡ್ತಾ ಇದೀವಿ ಪ್ರತಿ ಹಂತದಲ್ಲೂ ಅಥವಾ ಪ್ರತಿ ವಲಯದಲ್ಲೂ ನಮ್ಮ ಭಾರತ ದೇಶ ಪ್ರತಿ ವರ್ಷ ಎಷ್ಟು ಮೌಲ್ಯ ಸೇರ್ಪಡೆ ಮಾಡ್ತಾ ಇದೆ ಅಂತ ಹೇಳಿ ಈ GVA ಸೇರಿಸೋದ್ರಿಂದ ನಮಗೆ ರಾಷ್ಟ್ರೀಯ ಆದಾಯದಲ್ಲಿ ಮಾಪನದಲ್ಲಿ ನಮಗೆ ಅದು ಗೊತ್ತಾಗ್ತದೆ. ಹಾಗಾಗಿ ನೀವು 2015 ನಂಬರ್ಸ್ ನೀವು ನೋಡಕ್ ಹೋದ್ರೆ, ನಾನು ಆಗ್ಲೇ ಉದಾಹರಣೆ ಕೊಟ್ಟಂಗೆ ಕೆಲವೊಂದು ಬದಲಾವಣೆಗಳಾಗಿರ್ತದೆ. ಆ ನಂಬರ್ಸ್ ಅಲ್ಲೂ ನಿಮಗೆ ಜಾಸ್ತಿ ಕಾಣ್ಬೋದು. ಆದ್ರೆ ಅದು ಸರಿಯಾದ ಬದಲಾವಣೆ ಅಲ್ಲ, ಅಥವಾ ಇದನ್ನ ಆರ್ಟಿಫಿಷಿಯಲಿ ನಾವೇನೋ ಹೆಚ್ಚಿಗೆ ಮಾಡಿದೀವಿ ಅಂತಲ್ಲ. ಇದು ಒಂದು ಎಲ್ಲ ಅಭಿವೃದ್ಧಿ ಹೊಂದಿರೋ ರಾಷ್ಟ್ರಗಳು ಇದೇ ಮೆಥಡ್ ನ ಫಾಲೋ ಮಾಡ್ತಾ ಇದ್ದಾವೆ. ಯಾವುದು ಅಂತಂದ್ರೆ, ದೇಶೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ
ಎಲ್ಲ ಡೆವಲಪ್ಡ್ ಎಕನಾಮೀಸ್ ಏನಿದೆಯಲ್ಲ, ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರಗಳು, UK ಆಗಿರ್ಬೋದು, US ಆಗಿರ್ಬೋದು, ಯುರೋಪ್ನ ಯಾವುದೇ ದೇಶ ತಗೊಳ್ಳಿ, ಅವರೆಲ್ಲರೂ ಮಾಡೋದು ದೇಶೀಯ ಮಾರುಕಟ್ಟೆ ಬೆಲೆಗಳಲ್ಲಿಯೇ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅವರು ಅದರಲ್ಲಿಯೇ ಮಾಪನ ಮಾಡ್ತಾರೆ. ನಾವು ಸ್ವತಂತ್ರದ ನಂತರ ದೇಶೀಯ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಾವು ಅವಾಗ ರಷ್ಯಾ ಮತ್ತು ಸೋಷಲಿಸ್ಟ್ ಎಕನಾಮಿಯನ್ನ, ಸಮಾಜವಾದ ಎಕನಾಮಿಯನ್ನ ಫಾಲೋ ಮಾಡ್ತಾ ಇದ್ವಿ. ಹಾಗಾಗಿ ಅದರಿಂದ ಏನಾಗಿತ್ತು, ನಾವು ಉತ್ಪಾದನೆ ಅತ್ತ ಜಾಸ್ತಿ ಗಮನ ಹರಿಸ್ತಿದ್ವಿ, ಮಾರುಕಟ್ಟೆ ಅತ್ತ ನಾವು ಹೆಚ್ಚಿಗೆ ಗಮನ ಹರಿಸ್ತಾ ಇರಲಿಲ್ಲ. ಅವಾಗ ಏನು ಮಾಡ್ತಿದ್ವಿ, ನಮ್ಗೆ ಏನು ಬೇಕೋ ಅದನ್ನೇ ನಾವು ಉತ್ಪಾದನೆ ಮಾಡ್ತಿದ್ವಿ. ಹಾಗಾಗಿ ನಮ್ಮ ಆದಾಯ ಅವಾಗ ನಾವು ಏನು ಉತ್ಪಾದನೆ ಮಾಡ್ತೀವಿ ಆದರೆ ಯಾಕಂದರೆ ಬೆಲೆ ಎಲ್ಲ ನಿಯಂತ್ರಣ ಮಾಡ್ತಾ ಇತ್ತು ಸರ್ಕಾರ ಕೆಲವೊಂದು ವಸ್ತುಗಳ ಮೇಲೆ. ಹಾಗಾಗಿ ನಾವು ಆ ನಿಜವಾದ ಬೆಲೆಗಳು ನಮಗೆ ಮಾರುಕಟ್ಟೆ ಬೆಲೆ ಎಷ್ಟು ಅಂತ ಹೇಳಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅದನ್ನೇನು ಮಾಡ್ತಿದ್ವಿ, ನಾವು ದೇಶೀಯ ಉತ್ಪಾದನಾ ಅಂಗಗಳ ಬೆಲೆಗಳಲ್ಲಿ ನಾವು ಅದನ್ನ ಮಾಪನ ಮಾಡಿದ್ರೆ ಅದು ನಮಗೆ ಸರಿಯಾದ ಅರ್ಥವ್ಯವಸ್ಥೆಯ ಒಂದು ಮಾಪನವನ್ನ ನೀಡ್ತಾ ಇತ್ತು. ಆದರೆ ನಾವು ಒಂದು ಸಲ 91 ಆದಮೇಲೆ ನಮ್ಮ ಕೆಲವೊಂದು ಆರ್ಥಿಕ ನೀತಿಗಳನ್ನು ನಾವೇನು ಬದಲಾವಣೆ ಮಾಡ್ಕೊಂಡ್ವಿ, ಮಾರ್ಕೆಟ್ ಬೇಸ್ಡ್ ನಮ್ಮ ನೀತಿಗಳು ಏನಿದ್ವಿ ಅದನ್ನು ನಾವು ಸೇರಿಸ್ಕೊಂಡ ಮೇಲೆ ಅವಾಗ ಈ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಮಾಪನ ಮಾಡುವಂಥ ನೀತಿ ಏನಾಗಿತ್ತು, ಅದು ಅಷ್ಟು ನಮಗೆ ನಿಖರವಾದ ಅಂಕಿಅಂಶವನ್ನು ನೀಡ್ತಾ ಇರಲಿಲ್ಲ. ಹಾಗಾಗಿ ಈ 2015 ಬದಲಾವಣೆ ನಂತರ ನಮಗೆ ಈಗ ಹೆಚ್ಚು ಕಡಿಮೆ ನಿಖರವಾದ ನಮ್ಮ ಮಾರುಕಟ್ಟೆ ಬೆಲೆಗಳಲ್ಲಿ ನಮ್ಮ ಅರ್ಥವ್ಯವಸ್ಥೆಯ ಅಥವಾ ರಾಷ್ಟ್ರೀಯ ಆದಾಯದ ಮಾಪನ ಏನಿದೆ, ಸ್ಥಿತಿ ಏನಿದೆ ಅನ್ನೋದು ಸ್ವಲ್ಪ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದರಲ್ಲಿ ಈಗ ನಾವು ಒಟ್ಟು ಮೌಲ್ಯ ಸೇರ್ಪಡೆ ಕೂಡ ನಾವು ಮೊದಲ ಬಾರಿಗೆ ಭಾರತದಲ್ಲಿ ಬಳಸಿದ ಮೇಲೆ ಇದು ಇನ್ನು ನಿಖರವಾಗಿ ನಮ್ಮ ಮಾರುಕಟ್ಟೆಯ ಅರ್ಥವ್ಯವಸ್ಥೆಯ ಒಂದು ರಾಷ್ಟ್ರೀಯ ಆದಾಯ ನಮಗೆ ಹೇಳಕ್ಕೆ ಇಲ್ಲಿ ಸಾಧ್ಯವಾಗುತ್ತದೆ. ಆಮೇಲೆ ಇದ್ರ ಮೇಲೆ ನೀವು ಕ್ವಶನ್ ಬರ್ಬೋದು. ಕ್ವಶನ್ ಅಂತಂದ್ರೆ, ಈಗ ಒಟ್ಟು ದೇಶೀಯ ಉತ್ಪನ್ನವನ್ನು ಉತ್ಪಾದನಾಂಗಗಳಿಂದ ನಾವು ಯಾವ ವರ್ಷದಲ್ಲಿ ಮಾರುಕಟ್ಟೆ ಬೆಲೆಗಳಲ್ಲಿ ಬದಲಾವಣೆ ಮಾಡಿದ್ವಿ ಅಂತ ಹೇಳಿ ನೋಡಿದ್ರೆ ಅದು 2015 ಈ ತರನು ಕ್ವಶನ್ ಬರ್ಬೋದು. ಅಥವಾ ನಾವು 2015ರಲ್ಲಿ ನಾವು ಉತ್ಪಾದನೆ ಅಂಗಗಳ ಬೆಲೆಗಳಿಂದ ಯಾವ ಬೆಲೆಗಳಿಗೆ ನಾವು ಬದಲಾವಣೆ ಮಾಡ್ಕೊಂಡಿವಿ ಅಂತ ಹೇಳಿ ಈ ತರ ಪ್ರಶ್ನೆ ಬಂದ್ರೆ ನೆನ್ಪಿಟ್ಕೊಳ್ಳಿ, ಮಾರುಕಟ್ಟೆ ಬೆಲೆಗಳಲ್ಲಿ, ದೇಶೀಯ ಉತ್ಪನ್ನ ಮಾರುಕಟ್ಟೆ ಬೆಲೆಗಳಲ್ಲಿ ನಾವು ಬದಲಾವಣೆಯನ್ನ ಮಾಡ್ಕೊಂಡಿವಿ. ಆಮೇಲೆ ಮೊಟ್ಟ ಮೊದಲ ಬಾರಿಗೆ ಭಾರತದ ಅರ್ಥವ್ಯವಸ್ಥೆಗೆ ನಾವು ಒಟ್ಟು ಮೌಲ್ಯ ಸೇರ್ಪಡೆಯನ್ನ ಯಾವಾಗ ಬಳಸಿದ್ವಿ ಅಂತ ಹೇಳಿ ನಿಮಗೆ ಪ್ರಶ್ನೆ ಏನಾದ್ರು ಬಂತಂದ್ರೆ ಆ ಪ್ರಶ್ನೆಗೆ ನೀವು ಉತ್ತರ ಏನ್ ನೀಡ್ಬೇಕಂತಂದ್ರೆ 2015. ಓಕೆ, ಎಲ್ಲ ಈ ವರ್ಷದಲ್ಲೇ ನಾವು ಕೆಲವೊಂದು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವ ಕೆಲವೊಂದು ಅಂಶಗಳಿಗೆ ನಾವು ಬದಲಾವಣೆಯನ್ನು ತಗೊಂಡು ಬಂದಿವಿ. ಇದು ಬಹಳ ಇಂಪಾರ್ಟೆಂಟ್ ಮತ್ತೆ ಬಹಳ ಬೇಗ ಆಗ್ಬೇಕಿರುವಂತಹ ಬದಲಾವಣೆ 2015ರಲ್ಲಿ ಆಯ್ತು. ಸೊ ಇದ್ರ ಮೇಲೆ ಈ ತರ ನಿಮಗೆ ಪ್ರಶ್ನೆಗಳನ್ನು ಬರಬಹುದು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದು ಇಂಪಾರ್ಟೆಂಟ್, ಯಾಕಂದ್ರೆ ಬರೀ ವರ್ಷ ಅಷ್ಟೇ ಅಲ್ಲ, ಆ ವರ್ಷದಲ್ಲಿ ಏನೇನು ಬದಲಾವಣೆಗಳು ಆಯ್ತು ಅಂತ ಹೇಳಿ ನೀವು ಮಾರ್ಕ್ ಮಾಡಿ ಇಟ್ಕೋಬೇಕು. ಓಕೆ, ಸೊ ಒಟ್ಟು ಮೌಲ್ಯ ಸೇರ್ಪಡೆ ಏನಂತ ಹೇಳಿ ನಾವು ಕೆಲವು ಹಿಂದಿನ ವಿಡಿಯೋಗಳಲ್ಲಿ ನಾವು ಅದನ್ನ ಡಿಸ್ಕಸ್ ಮಾಡಿದ್ದೀವಿ. ಯಾವ್ಯಾವ ಹಂತ ಅಥವಾ ಯಾವ್ಯಾವ ವಲಯಗಳಲ್ಲಿ ನಾವು ಅದನ್ನ ಹೇಗೆ ಮೌಲ್ಯ ಸೇರ್ಪಡೆಯನ್ನ ಲೆಕ್ಕ ಹಾಕ್ತೀವಿ ಅಂತ ಹೇಳಿ ಇನ್ನೊಂದ್ಸಲ ಇದರಲ್ಲಿ ಚಿಕ್ಕದಾಗಿ ಅದನ್ನ ನೋಡೋದಾದ್ರೆ, ನಿರ್ದಿಷ್ಟ ಅವಧಿಯಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಮೌಲ್ಯಗಳನ್ನ ನಾವೇನ್ ಮಾಡ್ತೀವಿ, ಮಧ್ಯವರ್ತಿ ಅನುಭೋಗಿ ಸರಕು ಮತ್ತು ಸೇವೆಗಳ ಮೌಲ್ಯವನ್ನ ಕಳಿತೀವಿ. ನಿರ್ದಿಷ್ಟ ಅವಧಿ ಅಂತಂದ್ರೆ ಇಲ್ಲಿ 1 ವರ್ಷ. ಸೊ 1 ವರ್ಷದ ಅವಧಿಯಲ್ಲಿ ಏನ್ ಮಾಡ್ತೀವಿ, ಉತ್ಪಾದನೆಯಾದ ಸರಕು ಮತ್ತು ಸೇವೆ ಮೌಲ್ಯ ಏನಿರ್ತದಲ್ಲ, ಈಗ 1 ಲಕ್ಷ ರೂಪಾಯಿ ಸರಕು ಮತ್ತು ಸೇವೆ ಇದರ ಮೌಲ್ಯಗಳಲ್ಲಿ ನಾನು ಆಗ್ಲೇ ಹಿಂದಿನ ವಿಡಿಯೋಗಳಲ್ಲಿ ನಾವು ಸುಮಾರು ಇದನ್ನ ಎಕ್ಸಾಂಪಲ್ಸ್ ಕೊಟ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಏನಂತಂದ್ರೆ, ಕೃಷಿ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, 1 ಎಕರೆ ಜಮೀನಿನಲ್ಲಿ ನೀವು ಅಕ್ಕಿ ಬೆಳೀತಾ ಇದ್ದೀರಿ ಅಂತಂದ್ರೆ 1 ಕ್ವಿಂಟಲ್ ಅಕ್ಕಿಗೆ ನೀವು ಮಾರುಕಟ್ಟೆ ಬೆಲೆಯಲ್ಲಿ ಒಂದು 10,000 ರೂಪಾಯಿ ಬೆಲೆ ಬಾಳ್ತಾ ಇದೆ ಅಂತ ಹೇಳಿ ಅನ್ಕೊಂಡ್ರೆ, ಆ 10,000 ರೂಪಾಯಿದಲ್ಲಿ ನೀವು ಏನ್ ಮಾಡ್ತೀರಿ, ಕೆಲವೊಂದು ಕೀಟನಾಶಕ, ಗೊಬ್ಬರ, ಆಮೇಲೆ ಏನದು ಈ ತರ ಬೀಜ, ಈ ತರ ಬೇರೆ ಬೇರೆ ವಸ್ತು ಪದಾರ್ಥಗಳನ್ನು ನೀವು ಬಳಕೆ ಮಾಡಿರ್ತೀರಿ ನೀವು ಅಕ್ಕಿ ಬೆಳಿಬೇಕಂತಂದ್ರೆ. ಇದನ್ನ ನಾವು ಮಧ್ಯವರ್ತಿ ಸರಕುಗಳು ಅಂತ ಕೇಳ್ತೀವಿ. ಈ ಮಧ್ಯವರ್ತಿ ಸರಕು ಮತ್ತು ಸೇವೆ ಏನ್ ತಗೊಂಡಿರ್ತಾರಲ್ಲ, ಅದನ್ನ ನೀವು ಫೈನಲ್ 10,000 ನಿಮ್ಗೆ ಏನ್ ಬರ್ತದೆ ಅಕ್ಕಿ ಮಾರಾಟ ಆದ್ಮೇಲೆ ಆ 10,000ದಲ್ಲಿ ನಿಮಗೆ ಖರ್ಚಾದ ಬಂಡವಾಳದಿಂದ ಏನ್ ಮೈನಸ್ ಮಾಡ್ತೀರಿ ಅಂದ್ರೆ ಬೀಜ, ಗೊಬ್ಬರ ಮತ್ತೆ ಕೀಟನಾಶಕ, ಇಂಥ ಮಧ್ಯವರ್ತಿ ವಸ್ತುಗಳನ್ನು ಏನು ಬಳಕೆ ಮಾಡಿರ್ತೀರಿ ಅದನ್ನ ನೀವು ಮೈನಸ್ ಮಾಡಿರ್ತೀರಿ. ಈಗ 3,000 ರೂಪಾಯಿ ನಿಮಗೆ ಖರ್ಚಾಗಿತ್ತಂದ್ರೆ ಆ 3,000 ರೂಪಾಯಿನ ನೀವು ಮೈನಸ್ ಮಾಡಿ ಕೊನೆಗೆ 7,000 ರೂಪಾಯಿ ನಿಮಗೆ ನಿಜವಾದ ಏನಾಗುತ್ತೆ ಮೌಲ್ಯ ಸೇರ್ಪಡೆ ಆಗುತ್ತೆ. ಈಗ ಆ ಕೃಷಿದಲ್ಲಿ ನಿಮಗೆ 7,000 ರೂಪಾಯಿಯ ಮೌಲ್ಯ ಸೇರ್ಪಡೆ ಆಗಿದೆ ಅಂತ ಹೇಳಿ ಲೆಕ್ಕ ಹಾಕ್ತೀವಿ ಆ ವಲಯದಲ್ಲಿ. ಸೊ ಇದು ಯಾಕೆ ನಾವು ಬಳಸ್ತೀವಿ ಅಂತಂದ್ರೆ, ನಿರ್ದಿಷ್ಟವಾದ ಒಂದು ವಲಯದಿಂದ ನಮಗೆ ಏನು ಕೊಡುಗೆ ಸಿಗ್ತಾ ಇದೆ ಅಂತ ಹೇಳಿ ನಮಗೆ ನಿಖರವಾಗಿ ಗೊತ್ತಾಗಬೇಕಂತಂದ್ರೆ ನಾವು ಒಟ್ಟು ಮೌಲ್ಯ ಸೇರ್ಪಡೆ ಮಾಪನವನ್ನು ನಾವು ಬಳಕೆ ಮಾಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ನಾನು ಆಗ್ಲೇ ಹೇಳ್ದಂಗೆ ಈ ಬೀಜ, ಗೊಬ್ಬರ ಬೇರೆ ವಲಯದಿಂದ ಬಂದಿರತ್ತೆ, ಆದ್ರೂ ಅದು ಏನಾಗುತ್ತೆ, ಬೀಜ, ಗೊಬ್ಬರ, ಕೀಟನಾಶಕ ಬೇರೆ ವಲಯದಿಂದ ಬಂದ್ರು ಅದನ್ನ ನಾವು ಕೃಷಿ ವಲಯದಿಂದ ಸೇರ್ಪಡೆಯಾಗಿ ಕೃಷಿ ವಲಯದಿಂದ ಇಷ್ಟು ಕೊಡುಗೆ ಆಗಿದೆ ಅಂತೇಳಿ ಅದು ಹೆಚ್ಚಿಗೆ ತೋರಿಸ್ಬಿಡುತ್ತೆ. ಹಾಗಾಗಿ ಅದನ್ನ ಮೈನಸ್ ಮಾಡಬೇಕು. ಅದಕ್ಕೆ
ಪ್ರತಿ ವಲಯದಲ್ಲಿ ನಾವು ನಿಖರವಾಗಿ ಎಷ್ಟು ಕೊಡುಗೆಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ಲೆಕ್ಕ ಹಾಕೋಕೆನೆ ಒಟ್ಟು ಮೌಲ್ಯ ಸೇರ್ಪಡೆ ನಾವು ಬದಲಾವಣೆ ಮಾಡಿಕೊಂಡು ಒಟ್ಟು ಮೌಲ್ಯ ಸೇರ್ಪಡೆಯನ್ನು ನಾವು ಲೆಕ್ಕ ಹಾಕ್ತಿದ್ವಿ ಇವತ್ತಿನ ಭಾರತದಲ್ಲಿ. ಒಟ್ಟು ಮೌಲ್ಯ ಸೇರ್ಪಡೆಯಲ್ಲಿ ನಾವು ಏನು ಮಾಡ್ತೀವಿ, ಸಹಾಯಧನವನ್ನು ಕಳೆದು ಉತ್ಪನ್ನ ತೆರಿಗೆಯನ್ನು ಸೇರಿಸಿದ್ರೆ ಅದು ಮಾರುಕಟ್ಟೆ ಬೆಲೆ. ಈಗ ಒಟ್ಟು GDP ಅಂತಂದ್ರೆ ಇದು ಫಾರ್ಮುಲಾ ಹಿಂದಿನ ವಿಡಿಯೋಗಳಲ್ಲಿ ನಾವು ಡಿಸ್ಕಸ್ ಮಾಡಿದೀವಿ. ಒಟ್ಟು ಮೌಲ್ಯ ಸೇರ್ಪಡೆ ಮಾರುಕಟ್ಟೆ ಮಾರುಕಟ್ಟೆಯಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಅಕ್ಕಿ ಎಷ್ಟು 10,000 ರೂಪಾಯಿ ಬೆಲೆ ಬಾಳ್ತಾ ಇತ್ತು, ಅದರಲ್ಲಿ ನಾವು ಏನೇನು ಮೈನಸ್ ಮಾಡಿದೀವಿ, ಬೀಜ ಗೊಬ್ಬರ ಕೀಟನಾಶಕ ಇಂಥವನ್ನೆಲ್ಲ ಮೈನಸ್ ಮಾಡಿ 7,000 ರೂಪಾಯಿ ಒಟ್ಟು ಮೌಲ್ಯ ಸೇರ್ಪಡೆ ಕೃಷಿ ವಲಯದಿಂದ ಆಯ್ತು. ಅದಕ್ಕೆ ನಾವು ತೆರಿಗೆ ಹಾಕ್ತಾರೆ, ಏನಾದರೂ ತೆರಿಗೆ ಇದ್ರೆ 5% ತೆರಿಗೆ ಇತ್ತಂದ್ರೆ ಅದನ್ನ ತೆರಿಗೆ ಅಂತ ಅನ್ಕೊಳ್ಳಿ. ಆಮೇಲೆ ಏನಾದರೂ ಸಬ್ಸಿಡಿ ಕೊಟ್ಟಿದ್ರೆ, ಬೀಜ ಗೊಬ್ಬರ ಕೊಂಡ್ಕೊಳ್ಳೋಕೆ ಏನಾದರೂ ಸಬ್ಸಿಡಿ ಕೊಟ್ಟಿರ್ತಾರಲ್ಲ ರೈತರಿಗೆ, ಅದನ್ನ ಇಲ್ಲಿ ಮೈನಸ್ ಮಾಡಿ ಅವಾಗ ಏನಾಗುತ್ತೆ, ಒಟ್ಟು ನಮಗೆ GDP ಸಿಗುತ್ತೆ. ಇದರ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ ಆಗಿ ಬೇಕಂದ್ರೆ ಹಿಂದಿನ ವಿಡಿಯೋಗಳಲ್ಲಿ ನೋಡಿ, ಬೇಕಂದ್ರೆ ಲಿಂಕು ಇಲ್ಲಿ ಪೋಸ್ಟ್ ಮಾಡಿರ್ತೀನಿ. ಆ ಹಿಂದಿನ ವಿಡಿಯೋದಲ್ಲಿ ನಾನು ನೀಟಾಗಿ GDPಯಲ್ಲಿ ಬೇರೆ ಬೇರೆ ವಿಧಾನಗಳ ಏನು ಉತ್ಪಾದನೆ ವಿಧಾನ, ವೆಚ್ಚದ ವಿಧಾನ, ಹೀಗೆ ಬೇರೆ ಬೇರೆ ವಿಧಾನಗಳನ್ನು ನಾವು GDP ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಅದನ್ನ ಡೀಟೇಲ್ ಆಗಿ ನನ್ನ ಹಿಂದಿನ ವಿಡಿಯೋಗಳಲ್ಲಿ ನೀವು ನೋಡ್ಬೋದು. ಓಕೆ, ಸೊ GVA at ಬೇಸ್ ಪ್ರೈಸಸ್. ಬೇಸ್ ಅಂತಂದ್ರೆ ಮೂಲ ಪ್ರೈಸಸ್ ಅಲ್ಲಿ ಮೂಲ ಬೆಲೆಗಳಲ್ಲಿ ನಾವು ನೋಡೋದಾದ್ರೆ ಇದರ ಫಾರ್ಮುಲಾ ಏನು, CE ಪ್ಲಸ್ OSMI ಪ್ಲಸ್ CFC ಪ್ಲಸ್ ಪ್ರೊಡಕ್ಷನ್ ಟ್ಯಾಕ್ಸ್ ಮೈನಸ್ ಪ್ರೊಡಕ್ಷನ್ ಸಬ್ಸಿಡಿ. CE ಅಂತಂದ್ರೆ ನಾವು ಕಾಂಪನ್ಸೇಷನ್ ಅಂತ ಕರಿತೀವಿ, ಅಥವಾ ಕಾರ್ಮಿಕರಿಗೆ ನಾವು ಏನು ಕೂಲಿ ನೀಡಿರ್ತೀವಿ ಆ ಕೂಲಿ ಅಥವಾ ಸಂಬಳವನ್ನು ನಾವು ಇಲ್ಲಿ CE ಅಂತ ಕರಿತೀವಿ. ಇಲ್ಲಿ OS ಅಂದ್ರೆ ಆಪರೇಷನಲ್ ಸರ್ಪ್ಲಸ್. ಆಮೇಲೆ CFC ಅಂತಂದ್ರೆ ಸ್ಥಿರ ಬಂಡವಾಳದ ಅನುಭೋಗ ವೆಚ್ಚ ಅಥವಾ ಸವಕಳಿ ವೆಚ್ಚ. ಇದು ಕೂಲಿ ಅನ್ಕೊಳ್ಳಿ, ಸಿಂಪಲ್ ಆಗಿ ನೋಡೋದಾದ್ರೆ ಕೂಲಿ. ಆಮೇಲೆ ಇದು ಸರ್ಪ್ಲಸ್ ಅಂತಂದ್ರೆ ನಿರ್ವಹಣಾ ಮಿಗುತೆ ಅಂತ ಕರಿತೀವಿ. ಈಗ ಕೆಲವೊಂದು ಪ್ರಾಡಕ್ಟ್ಸ್ ನಿಮ್ಮ ಹತ್ರ ಉಳ್ಕೊಂಡ್ಬಿಟ್ಟಿರ್ತವೆ, ಅದು ಸರ್ಪ್ಲಸ್ ಆಗಿ ಉಳ್ಕೊಂಡ್ಬಿಟ್ಟಿರ್ತವೆ, ಅದನ್ನ ನೀವು ದಾಟ್ಸಕ್ಕಾಗಿರೋಲ್ಲ ಕೆಲವು ಪ್ರಾಡಕ್ಟ್ಸ್. ಅಂತ ಪ್ರಾಡಕ್ಟ್ಸ್ ಅಲ್ಲ, ಕೆಲವೊಂದು ಸರ್ಪ್ಲಸ್ನ ನೀವು ಅದನ್ನು ಕೂಡ, ಯಾಕಂದ್ರೆ ಅದು ಮೌಲ್ಯದಲ್ಲಿ ಸೇರ್ಪಡೆ ಆಗಿರ್ತದೆ, ಹಾಗಾಗಿ ಅದನ್ನು ಕೂಡ ನೀವು ಲೆಕ್ಕಕ್ಕೆ ತಗೋತೀರಿ. ಆಮೇಲೆ ಡೆಪ್ರಿಸಿಯೇಷನ್ ಅಥವಾ ಸ್ಥಿರ ಬಂಡವಾಳದ ಅನುಭೋಗ ವೆಚ್ಚ ಅಂತ ಹೇಳಿ. ಈಗ ಬಂಡವಾಳ ಇದೆ, ಅದಕ್ಕೆ ನೀವು ಕೆಲವೊಂದು ಬಡ್ಡಿ ಕಟ್ಟಿರ್ತೀರಿ, ಅಥವಾ ನೀವು ಮಷಿನ್ಸ್ ನಿಮ್ಮ ಹತ್ರ ಟ್ರ್ಯಾಕ್ಟರ್ ಆ ಥರ ಕೃಷಿಯಲ್ಲಿ ನೀವು ಟ್ರ್ಯಾಕ್ಟರ್ ಬಳಕೆ ಮಾಡಿದ್ರೆ ಟ್ರ್ಯಾಕ್ಟರ್ಗೆ ಸರ್ವಿಸ್ ಮಾಡಿಸಿರ್ತೀರಿ, ಅಂತ ಕೆಲವೊಂದು ಸವಕಳಿ ವೆಚ್ಚ ಆಗಿರುತ್ತೆ. ಹಾಗಾಗಿ ಅದಕ್ಕೆ ನೀವು ದುಡ್ಡು ಖರ್ಚು ಮಾಡಿರ್ತೀರಿ, ಆ ವೆಚ್ಚವನ್ನು ಇಲ್ಲಿ ಲೆಕ್ಕಕ್ಕೆ ತಗೋದು. ಸೊ ಇದನ್ನೆಲ್ಲ ನಾವು ಆ್ಯಡ್ ಮಾಡಿ ಇದರಲ್ಲಿ ಏನು ಮಾಡ್ತೀವಿ, ತೆರಿಗೆ ಏನಾದರೂ ಇದ್ದರೆ ತೆರಿಗೆಯನ್ನು ಆ್ಯಡ್ ಮಾಡ್ತೀವಿ. 5% ಗೌರ್ಮೆಂಟ್ ಕಡೆಯಿಂದ ಏನಾದರೂ ತೆರಿಗೆ ಹಾಕಿದರೆ ಆ 5% ತೆರಿಗೆ ಹಾಕ್ತೀವಿ. ಗೌರ್ಮೆಂಟ್ ಏನಾದರೂ ಸಬ್ಸಿಡಿ ಕೊಟ್ಟಿತ್ತು ಅಂದರೆ ಆ ಸಬ್ಸಿಡಿಯನ್ನು ಮೈನಸ್ ಮಾಡಿ, ಆವಾಗ ನಮಗೆ GVA at ಬೇಸ್ ಪ್ರೈಸಸ್ ಸಿಗ್ತದೆ. ಈ ಬೇಸ್ ಪ್ರೈಸಸ್ ಸಿಗ್ತದೆ, ಇದನ್ನು ನಾವು ಫ್ಯಾಕ್ಟರಿ ಕಾಸ್ಟ್ ಅಥವಾ ಉತ್ಪಾದನಾಂಗಗಳ ಬೆಲೆಯಲ್ಲಿ ನಮಗೆ ಬೇಕಂತಂದ್ರೆ ಸೇಮ್ ಆ GVಗೆ ನಾವು ಏನು ಮಾಡ್ತೀವಿ, ಪ್ರೊಡಕ್ಷನ್ ಟ್ಯಾಕ್ಸ್ನ ಇಲ್ಲಿ ಕಳಿತೀವಿ, ಸಬ್ಸಿಡೀಸ್ನ ನಾವು ಇಲ್ಲಿ ಸೇರಿಸ್ತೀವಿ. ಟ್ಯಾಕ್ಸ್ನ ತೆರಿಗೆಯನ್ನು ತೆಗೆದು ಸಬ್ಸಿಡಿಯನ್ನು ಸೇರಿಸಿದ್ರೆ ಇದು ಫ್ಯಾಕ್ಟರಿ ಕಾಸ್ಟ್ ಆಗುತ್ತೆ. ಇದು ಸೇಮ್ ಫಾರ್ಮುಲಾ GDP ಕೂಡ ನಾವು ಹಿಂದಿನ ವಿಡಿಯೋದಲ್ಲೇ ಮಾಡಿದ್ವಿ, ಆ ಹಿಂದಿನ ವಿಡಿಯೋಗಳನ್ನ ನೀವು ಡೀಟೇಲ್ ಆಗಿ ನೋಡ್ಬೋದು. ಆಮೇಲೆ ಒಟ್ಟಾಗಿ ನಮಗೆ GDP ಬೇಕಂತಂದ್ರೆ ನಾವು ಬೇಸ್ ಪ್ರೈಸ್, ಅದಕ್ಕೆ ನಾವು ಪ್ರಾಡಕ್ಟ್ ಟ್ಯಾಕ್ಸ್ ಸೇರಿಸ್ತೀವಿ, ಆಮೇಲೆ ಸಬ್ಸಿಡಿಯನ್ನು ತೆಗಿತೀವಿ, ಇದು ನಮಗೆ GDP. ಸೊ ಇವತ್ತಿನ ಕೆಲವೊಂದು ಅಂಕಿಅಂಶಗಳನ್ನು ನೋಡೋಣ. ಇದರಲ್ಲಿ ನಾವು ಈಗ ಭಾರತ ಏನಾಗಿದೆ, ಸುಮಾರು ಬೆಳವಣಿಗೆ ಕಾಣ್ತಾ ಇರೋದ್ರಿಂದ ಏನಾಗಿದೆ, ಭಾರತ ಒಂದು ಇಂಪಾರ್ಟೆಂಟ್ ದೇಶ ಇವತ್ತು ಜಗತ್ತಿನಲ್ಲಿ ಹೊರಹೊಮ್ಮುತ್ತಾ ಇದೆ. ಅದಾಗಿಂದ ಏನಾಗುತ್ತೆ, ಇದರಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ದೇಶಗಳು ಇರ್ತಾವಲ್ಲ, ಈ ಭಾರತದ ಬೆಳವಣಿಗೆ ಎಲ್ಲರಿಗೂ ಇಷ್ಟ ಇರಲ್ಲ. ಇಲ್ಲಿ ಕೆಲವೊಂದು ನಮ್ಮ ಪಾಕಿಸ್ತಾನದಂತ ನೆರೆಯ ದೇಶ ಏನ್ ಮಾಡ್ತಿದೆ, ಭಾರತ ಬೆಳವಣಿಗೆಯನ್ನ ಸಹಿಸೋದಿಲ್ಲ. ಅದೇ ತರ ಚೈನಾದಂತ ಅದು ಒಂದು ದೊಡ್ಡ ಮಟ್ಟದ ಬೆಳವಣಿಗೆಯನ್ನ ಕಂಡಿದೆ ಇವತ್ತು. ಹಾಗಾಗಿ ಚೈನಾದಂತ ದೊಡ್ಡ ದೇಶ ಕೂಡ ಭಾರತದ ಬೆಳವಣಿಗೆಯನ್ನ ಸಹಿಸೋದಿಲ್ಲ. ಯಾಕಂದ್ರೆ ಭಾರತ ಬೆಳವಣಿಗೆಯನ್ನ ಕಂಡ್ರೆ ಅದರದ ಪರಿಣಾಮ ಚೈನಾ ಮೇಲೆ ಬೀಳ್ತದೆ. ಯಾಕಂದ್ರೆ ಅವರು ಬೆಳವಣಿಗೆಯನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಂತಂದ್ರೆ ಇಂಡಿಯಾದಂಥ ದೇಶ ಬೆಳಿಬಾರ್ದು. ಅಲ್ಲಿ ಎಲ್ಲ ತಯಾರಾದ ವಸ್ತುಗಳನ್ನ ಅವರು ಇಂಡಿಯಾದಲ್ಲಿ ಮಾರಾಟ ಮಾಡಿದ್ರೇನೆ ಅವ್ರದ್ದು ಬೆಳವಣಿಗೆ ಕಾಣ್ತದೆ. ಬಟ್ ಇಂಡಿಯಾನೇ ಎಲ್ಲ ತಯಾರು ಮಾಡಕ್ಕೆ ಶುರು ಮಾಡಿ ಉಲ್ಟಾ ಇಂಡಿಯಾನೇ ಬೇರೆ ದೇಶಕ್ಕೆ ಇದನ್ನ ಮಾರಾಟ ಮಾಡಕ್ಕೆ ಹೋದ್ರೆ ಅದಕ್ಕೆ ಮೊದಲು ಹೊಡೆತ ಚೈನಾ ಅಂತ ದೇಶಗಳಿಗೆ ಬೀಳ್ತದೆ. ಹಾಗಾಗಿ ಕೆಲವೊಂದು ಇದು ಜಿಯೋ ಪಾಲಿಟಿಕಲ್ ಅಂತಾರೆ. ಸೊ ಜಿಯೋ ಪಾಲಿಟಿಕಲ್ ಮತ್ತೆ ಇಂಟರ್ನ್ಯಾಷನಲ್ ಪಾಲಿಟಿಕ್ಸ್ ಅಲ್ಲಿ ಕೆಲವೊಂದು ಏರ್ಪೇರು ಭಾರತ ಕಾಣ್ತಾ ಇರುತ್ತೆ. ಅವಾಗ ನೀವು ನೋಡಿರ್ಬೋದು, ಭಾರತದ ಮೇಲೆ ಬೇರೆ ಬೇರೆ ತರಹದ ಏನಂತಾರೆ ಎಲಿಗೇಷನ್ಸ್ ಬರ್ತಾ ಇರ್ತವೆ, ಆವಾಗ ಕಂಪ್ಲೇಂಟ್ಸ್ ಬರ್ತಾ ಇರುತ್ತೆ. ನೀವು ಆ ಥರ ಮಾಡ್ತಾ ಇಲ್ಲ, ಈ ಥರ ಮಾಡ್ತಾ ಇಲ್ಲ, ನೀವು ಟ್ಯಾರಿಫ್ಸ್ನ ಇನ್ಕ್ರೀಸ್ ಮಾಡಬೇಕು ಅಥವಾ ಟ್ಯಾರಿಫ್ನ ನೀವು ಕಟ್ ಡೌನ್ ಮಾಡಬೇಕು ಅಂತ ಹೇಳಿ ಅಮೆರಿಕಾದಂಥ ದೇಶ ಭಾರತಕ್ಕೆ ಹೇಳ್ತಾ ಇರುತ್ತೆ. ಅವಾಗ ನೀವು ಲಕ್ಸುರಿ ಗೂಡ್ಸ್ ನಾವು ಏನು ಬಳಕೆ ಮಾಡ್ತೀವಲ್ಲ, ಲಕ್ಸುರಿ ಕಾರ್ಸ್ ಆಗಿರ್ಬೋದು, ಕೆಲವೊಂದು ಲಕ್ಸುರಿ ಗೂಡ್ಸ್ ಮೇಲೆ ನಾವು ಇವತ್ತಿಗೂ ಟ್ಯಾರಿಫ್ಸ್ನ ಹೈ ಇಟ್ಕೊಂಡಿದ್ವಿ. ಟ್ಯಾರಿಫ್ ಅಂದರೆ ಟ್ಯಾಕ್ಸ್, ಇಂಪೋರ್ಟ್. ಇಲ್ಲಿ ಕೂತ್ಕೊಂಡು ಯಾರಾದರೂ ಇವತ್ತು ಒಂದು ದೊಡ್ಡ ಕಾರ್ 1-2 ಕೋಟಿ ಅಂತ ಕಾರ್ ಇವತ್ತು ಖರೀದಿ ಮಾಡ್ಬೇಕಂತಂದ್ರೆ ಅದಕ್ಕೆ ಭಾರತ ಸುಮಾರು ಟ್ಯಾಕ್ಸ್ ಹಾಕಿ ಅದು 1-2 ಕೋಟಿಗೆ ಸಿಗುವಂಥ ಕಾರ್ನ ಇವತ್ತು ಭಾರತ 5 ಕೋಟಿ 6 ಕೋಟಿಗೆ ಸಿಗುವಂಗೆ ಟ್ಯಾಕ್ಸ್ ಅನ್ನ ಹಾಕಿದೆ. ಅದಕ್ಕೆ ಕಾರಣ ಏನಂತಂದ್ರೆ ಅಂತ ಕಾರುಗಳು ಇವತ್ತು ಭಾರತದಲ್ಲಿ ತಯಾರಾಗ್ತಾ ಇಲ್ಲ. ಸೊ ಅದೇನಾದರೂ ಟ್ಯಾಕ್ಸ್ ಕಡಿಮೆ ಮಾಡಿಬಿಟ್ರೆ ಎಲ್ಲರೂ ಅಲ್ಲಿಂದನೇ ಇಂಪೋರ್ಟ್ ಮಾಡಕ್ಕೆ ಶುರು ಮಾಡಿಬಿಡ್ತಾರೆ. ಅವಾಗ ಭಾರತದಲ್ಲಿ ನಾಳೆ ಅಂತ ಒಂದು ದೊಡ್ಡ ಕಾರ್ ಕಂಪ್ನಿ ಇಲ್ಲಿ ಬಂದು ಒಂದು ಮ್ಯಾನುಫ್ಯಾಕ್ಚರಿಂಗ್
ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಿ ಇಲ್ಲೇ ಒಂದು ತಯಾರು ಮಾಡುವಂಥ ಫೆಸಿಲಿಟಿಯನ್ನು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಎಲ್ಲ ಬೇರೆ ಕಡೆಯಿಂದ ಬರ್ತಾ ಇದೆ, ಇಲ್ಲಿ ಜನರು ಕೊಂಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಅಂಥ ಕಾರ್ ಕಂಪ್ನೀಸ್ಗಳು ಇಲ್ಲಿ ಸೆಟಪ್ ಮಾಡೋಕ್ಕೆ ಹೋಗಲ್ಲ. ಅವಾಗ ಈಗ ಒಂದು ಉದಾಹರಣೆ ಅಂತಂದರೆ ಇವತ್ತು ಇಲಾನ್ ಮಸ್ಕ್ ಅವರ ಟೆಸ್ಲಾ ಕಾರ್ ನೀವು ಕೇಳಿರ್ಬೋದು. ಇದರ ಓನರ್ ಏನಿದ್ದಾರೆ ಇಲಾನ್ ಮಸ್ಕ್. ಇದು ಟೆಸ್ಲಾ ಬಂದ್ಬಿಟ್ಟು ಒಂದು ಎಲೆಕ್ಟ್ರಿಕ್ ವೆಹಿಕಲ್, ಬ್ಯಾಟ್ರಿಯಿಂದ ನಡೀತದೆ. ನೀವು ಚಾರ್ಜಿಂಗ್ ಹಾಕಿ ಬ್ಯಾಟ್ರಿ ಮೇಲೆ ಈ ಕಾರ್ ನಡೀತದೆ. ಆದರೆ ಇದು ಎಲೆಕ್ಟ್ರಿಕ್ ಕಾರ್ ಟೆಸ್ಲಾ ಯಾಕೆ ಫೇಮಸ್ ಅಂತಂದ್ರೆ ಇವರು ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲಿ ಎಲೆಕ್ಟ್ರಿಕ್ ಕಾರ್ನ ಇವತ್ತು ಮಾರ್ಕೆಟ್ಗೆ ತಂದವರು. ಆಮೇಲೆ ಇವರು ತಯಾರು ಮಾಡುವಂಥ ಕಾರ್ಗಳಲ್ಲಿ ಕೆಲವೊಂದು ಒಳ್ಳೆ ಫೀಚರ್ ಮತ್ತು ಲಕ್ಸರಿ ಫೀಚರ್ಸ್ ಇದೆ. ಇವತ್ತಿಗೆ ನೀವು ಟೆಸ್ಲಾ ಕಾರ್ ಕೊಂಡ್ಕೊಳ್ಳೋಕೆ ಹೋದರೆ ಬಹುಶಃ ಅಮೆರಿಕಾದಲ್ಲಿ ಒಂದು 60-70 ಲಕ್ಷಕ್ಕೆ ಸಿಗುತ್ತೆ. ಆದರೆ ಇವತ್ತು ಇಂಡಿಯಾದಲ್ಲಿ ಟೆಸ್ಲಾ ಕಾರ್ಸ್ ಯಾಕೆ ನೀವು ಇಂಪೋರ್ಟ್ ಮಾಡೋಕ್ಕಾಗಲ್ಲ ಅಂತಂದರೆ, ಯಾಕಂದರೆ ಟ್ಯಾರಿಫ್ಸ್ ತುಂಬ ಜಾಸ್ತಿ ಹಾಕಿದೆ ಕೇಂದ್ರ ಸರ್ಕಾರ. ಯಾಕಂತಂದರೆ ಟ್ಯಾರಿಫ್ಸ್ ಏನಾದರೂ ಕಡಿಮೆ ಆಗಿಬಿಟ್ರೆ ಎಲ್ಲರೂ ಅದೇ 50 ಲಕ್ಷ 60 ಲಕ್ಷ ಕೊಂಡ್ಕೊಂಡು ಅಲ್ಲಿಂದ ಇಲ್ಲಿ ತೊಗೊಂಬಂದ್ಬಿಡ್ತಾರೆ. ಅವಾಗ ಏನು ಮಾಡುತ್ತೆ, ಇಲ್ಲಿ ಟೆಸ್ಲಾದಂಥ ಕಂಪ್ನಿಗಳು ಬಂದು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಿಲ್ಲ ಭಾರತದಲ್ಲಿ. ಹಾಗಾಗಿ ಈ ಟ್ಯಾರಿಫ್ ಹೈ ಇರೋದ್ರಿಂದ ಟೆಸ್ಲಾ ಕಂಪ್ನಿ ಓನರ್ ಎಲಾನ್ ಮಸ್ಕ್ ಸುಮಾರು ಬಾರಿ ಕೇಂದ್ರ ಸರ್ಕಾರಕ್ಕೆ ಭೇಟಿ ನೀಡಿ, ನಮ್ಮ ಪ್ರಧಾನಮಂತ್ರಿಗಳಿಗೆ ಭೇಟಿ ನೀಡಿ, ನೀವು ಟ್ಯಾರಿಫ್ಸ್ನ ಕಮ್ಮಿ ಮಾಡಿ ನಾನು ನಿಮ್ಮ ಕಾರ್ ತಂದು ನಿಮ್ಮ ಮಾರ್ಕೆಟಲ್ಲಿ ಸೇಲ್ ಮಾಡ್ತೀನಿ ಅಂತ ಅಂದಾಗ ಅವಾಗ ಕೇಂದ್ರ ಸರ್ಕಾರ ಏನು ಹೇಳ್ತಂತೆ, ನೀವು ಬರೀ ತಂದು ಸೇಲ್ ಮಾಡ್ತೀರಂತಂದರೆ ನಾವು ಟ್ಯಾರಿಫ್ಸ್ನ ಕಮ್ಮಿ ಮಾಡಲ್ಲ, ನೀವೇನು ಮಾಡಿ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ಲ್ಯಾಂಟ್ ಇದೆಯಲ್ಲ ಅದನ್ನೇ ನೀವು ಚೈನಾದಿಂದ ಭಾರತಕ್ಕೆ ಶಿಫ್ಟ್ ಮಾಡಿ, ಅಥವಾ ಇನ್ನೊಂದು ಹೊಸ ಪ್ಲ್ಯಾಂಟ್ನ ನೀವು ಭಾರತದಲ್ಲಿ ಸೆಟಪ್ ಮಾಡಿ. ಆವಾಗ ನೀವು ಕಾರ್ನ ಇಲ್ಲೇ ತಯಾರು ಮಾಡಿ ನಮ್ಮ ಜನರಿಗೂ ಉದ್ಯೋಗ ಕೊಡಿ, ಆಮೇಲೆ ಕಾರ್ನ ಇಲ್ಲೇ ಸೇಲ್ ಮಾಡಿ, ಆಮೇಲೆ ಬೇರೆ ದೇಶಕ್ಕೆ ಬೇಕಂದರೆ ಅಲ್ಲಿನೂ ಕೂಡ ನೀವು ರಫ್ತು ಮಾಡ್ಬೋದು. ಆವಾಗ ನಿಮ್ಗೇನಿದೆ ಆ ಟ್ಯಾರಿಫ್ಸ್ನ ನಾವು ಪೂರಾ ಇಳಿಸ್ತೀವಿ, ನಿಮ್ಗೆ ಹೇಗೆ ಬೇಕೋ ಹಾಗೆ ಇಳಿಸ್ತೀವಿ ಅಂತೇಳಿ ಒಂದು ಕಂಡೀಷನ್ ಹಾಕಿದಾಗ ಟೆಸ್ಲಾ ಕಂಪ್ನಿಯವರು ಸ್ವಲ್ಪ ಮೀನಾಮೇಷ ಎಣಿಸಿ ಕೊನೆಗೆ ಈಗ ಇಲಾನ್ ಮಸ್ಕ್ ಅವರು ಏನು ಮಾಡಿದ್ದಾರೆ, ಇಲ್ಲ ನಾನು ಭಾರತದಲ್ಲಿ ಸೆಟಪ್ ಮಾಡ್ತೀನಿ ಅಂಥೇಳಿ ಈಗ ಹೇಳಿಕೆಯನ್ನು ನೀಡಿ, ಈಗ ಬಹುಶಃ ಎಲೆಕ್ಷನ್ಸ್ ಮುಗಿದ ಮೇಲೆ ಮುಂದಿನ ಈ ಸರ್ಕಾರ ಯಾವ್ದು ಬರ್ತದೋ ಆ ಸರ್ಕಾರದಲ್ಲಿ ಇಲಾನ್ ಮಸ್ಕ್ ಬಂದು ತಮ್ಮ ಜಾಗವನ್ನು ಎಲ್ಲ ಫೈನಲ್ ಮಾಡಿಕೊಂಡು ಅಲ್ಲಿಗೆ ಯಾವ ಸೆಟಪ್ ಮಾಡಿ ಬಹುಶಃ 2025 ಒಳಗಡೆ ಈ ಟೆಸ್ಲಾ ಕಾರ್ ಕಂಪ್ನಿ ಏನಾಗುತ್ತೆ ಸೆಟಪ್ ಎಲ್ಲ ಆಗಿ ನೀವು ಟೆಸ್ಲಾ ಕಾರ್ ಕಾಣ್ಬೋದು ಭಾರತದಲ್ಲಿ. ಸೊ ಹೀಗೆ ಇರ್ತದೆ ಈಗೆಲ್ಲ ಜಿಯೋ ಪಾಲಿಟಿಕ್ಸ್. ಇದನ್ನೆಲ್ಲ ಯಾಕೆ ಇಷ್ಟು ದೊಡ್ಡ ಪೀಠಿಗೆ ಹೇಳಬೇಕಾಗತ್ತಂತಂದರೆ ಜಿಯೋ ಪಾಲಿಟಿಕ್ಸ್ನಲ್ಲಿ ಎಲ್ಲವೂ ಸುಲಭ ಇರಲ್ಲ. ಹಾಗಾಗಿ ನಮಗೆ ಹೇಗೆ ಬೇಕೋ ಆ ಬೆಳವಣಿಗೆ ನಾವು ಎಲ್ಲವೂ ಮಾಡ್ತೀವಿ ಅಂತಂದರೆ ಕೆಲವರು ಕಾಲು ಹಿಡಿದು ಜಗ್ಗರು ಇರ್ತಾರೆ. ಆಮೇಲೆ ಈಗ ಸಣ್ಣ ಪುಟ್ಟ ಈಗ ರಷ್ಯಾ ಉಕ್ರೇನ್ ಅಂತ ವಾರ್ಗಳು ಆಗಿಬಿಟ್ರೆ ಅವಾಗ ಮತ್ತೆ ಏನದು ಕ್ರೂಡ್ ಆಯಿಲ್ನ ಬೆಲೆಗಳಲ್ಲಿ ಏರುಪೇರಾಗತ್ತೆ. ಅವಾಗ ಇಂಪೋರ್ಟ್ ಮೇಲೆ ಮತ್ತು ರಫ್ತು ಮೇಲೆ ಕೆಲವೊಂದು ಅಡಚಣೆಗಳು ಬರ್ತವೆ. ಹೀಗೆ ಬೆಳೆಯೋದ್ರಿಂದ ನಮಗೆ ಬೇಕಾದ ಬೆಳವಣಿಗೆ ದರ ನಮಗೆ ಇನ್ನೂ ಸಿಗ್ತಾ ಇಲ್ಲ ಭಾರತಕ್ಕೆ. ಅದಾಗಲೂ ಕೂಡ ಇಷ್ಟೆಲ್ಲ ಏರ್ಪೇರ್ ಇದ್ದರೂ ಕೂಡ ಅದರ ನಡುವೆ ಕೋವಿಡ್ನಂಥ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು ನಮಗೆ. ಅವಾಗ ಪೂರ್ತಿ ನಮ್ಮ ಎಲ್ಲ ಫ್ಯಾಕ್ಟ್ರಿಗಳನ್ನ ಸ್ಥಗಿತ ಮಾಡಬೇಕಾಯಿತು ಕೆಲವೊಂದು ಕಾಲ. ಆಮೇಲೆ ನಮ್ಮ ಕಂಪ್ನೀಸ್ಗೆ ಪ್ರೊಡಕ್ಷನ್ ಮೊದಲು ಎಷ್ಟು ನಡೀತಾ ಇತ್ತು ಅವೆಲ್ಲ ಡೌನ್ ಆಗಿಬಿಟ್ಟು ಈಗ ಜನರು ಮನೆಯಿಂದ ಹೊರಗಡೆ ಹೋಗೋದು ಕಡಿಮೆ ಆದಮೇಲೆ ಚಪ್ಪಲಿ ಬಳಕೆ ಕಡಿಮೆ ಮಾಡ್ತಾರೆ, ಬಟ್ಟೆ ಬಳಕೆ ಕಡಿಮೆ ಮಾಡ್ತಾರೆ. ಹಾಗಾಗಿ ಬಟ್ಟೆ ಫ್ಯಾಕ್ಟ್ರಿಗಳು, ಚಪ್ಪಲಿ ಫ್ಯಾಕ್ಟ್ರಿಗಳು, ಆಮೇಲೆ ಕಾರ್ ಕಂಪ್ನಿಗಳು, ಯಾಕಂದ್ರೆ ಹೊರಗಡೆ ಜಾಸ್ತಿ ಹೋಗ್ತಾ ಇಲ್ಲ ಅಂತಂದ್ರೆ ಈಗ ಇವೆಲ್ಲ ವಸ್ತುಗಳ ನಮಗೆ ನೀಡ್ ಇರಲ್ಲ. ಹಾಗಾಗಿ ಈ ಕಂಪ್ನಿಗಳಿಗೆಲ್ಲ ಸ್ವಲ್ಪ ಹೊಡೆತ ಬಿದ್ದು, ಅದಾದರೆ ಇದೆಲ್ಲ ಒಂದು ಸೈಕಲ್ ಇದ್ದಂಗೆ. ಅವ್ರಿಗೆಲ್ಲ ಹೊಡೆತ ಬಿದ್ದರೆ ಕೊನೆಗೆ ಅದರಿಂದ ನಿರುದ್ಯೋಗದ ಸಮಸ್ಯೆ ಕಾಡ್ತದೆ. ನಿರುದ್ಯೋಗದ ಸಮಸ್ಯೆಯಿಂದ ಮತ್ತೆ ಭಾರತದ ಬೆಳವಣಿಗೆ ಥರ ನಮಗೆ ಬೇಕಾದ ರೀತಿಯಲ್ಲಿ ಹೋಗೋದಿಲ್ಲ. ಜನರು ಬಡವರಾದಷ್ಟು ಸರ್ಕಾರ ಹೆಚ್ಚು ಖರ್ಚು ಮಾಡಬೇಕಾಗುತ್ತೆ ಜನರ ಮೇಲೆ. ಸರ್ಕಾರ ಹೆಚ್ಚು ಖರ್ಚು ಮಾಡಿದಷ್ಟು ನಾವು ಇನ್ನೂ ಸಾಲದಲ್ಲ ಹೋಗ್ತೀವಿ. ಇದೆಲ್ಲ ಒಂದಕ್ಕೊಂದು ಲಿಂಕ್ ಇರ್ತದೆ. ಹಾಗಾಗಿ ಕೋವಿಡ್ ಅಂತದ್ದು ಒಂದು ದೊಡ್ಡ ಸಮಸ್ಯೆ ಬಂದರೂ ಕೂಡ ಭಾರತ ಒಂದು ವೇಗದಲ್ಲಿ ಹೌದು ಅನ್ಕೊಳ್ಳುವ ಒಂದು ಮಟ್ಟದಲ್ಲಿ ಬೆಳಿತಾನೆ ಬಂತು. ಕೋವಿಡ್ ನಂತರ ನಾವು ಚೇತರಿಕೆಯನ್ನು ಕಂಡು 2022-23ಕ್ಕೆ ನಮ್ಮ ಬೆಳವಣಿಗೆ ದರ ಎಷ್ಟಿತ್ತು, 7.2%. ಇದು ಒಳ್ಳೆ ಬೆಳವಣಿಗೆ ದರ ಅಂತ ಹೇಳ್ತೀನಿ. ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ಭಾರತ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಕಾಣ್ತಾ ಇದೆ. 7.2% ಏನಿತ್ತು 2022-23ರಲ್ಲಿ, ಇದು ಜಗತ್ತಿನಲ್ಲಿ ಬೇರೆ ಯಾವ ದೇಶ ಇಷ್ಟು ಬೆಳವಣಿಗೆಯನ್ನು ಕಂಡಿದ್ದಿಲ್ಲ ಆ ವರ್ಷದಲ್ಲಿ, ಅದು ಕೋವಿಡ್ ನಂತರದ ಸಮಯದಲ್ಲಿ. ಸೊ ಅದೇ ಬೆಳವಣಿಗೆಯ ದರವನ್ನು ನಾವು ನೋಡಿ ಈ ವರ್ಷದ ಆಮೇಲೆ ಮತ್ತೆ ಮುಂದಿನ ವರ್ಷದ ಪ್ರೆಡಿಕ್ಷನ್ ನಾವು ಮಾಡೋದಾತಂದ್ರೆ ಬೇರೆ ಏಜೆನ್ಸಿಗಳು ನಮ್ಮ ಭಾರತದ ಬಗ್ಗೆ ಏನು ಹೇಳ್ತಾರೆ ಅನ್ನೋಣ. ಈ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಏಜೆನ್ಸಿಗಳು ಏನು ಹೇಳ್ತಾರೆ, ಇದನ್ನು ಮೊದಲು ಅವರು ರಿವೈಸ್ ಮಾಡ್ತಾ ಇರ್ತಾರೆ ಅವಾಗ. ಇದೇನು ನಾನು ನಿಮ್ಮ ತೋರಿಸ್ತಾ ಇದ್ದೀನಿ, ಇದು ಲೇಟೆಸ್ಟ್ ಅಂಕಿಅಂಶಗಳು. 2024 ಮತ್ತು 2025 ನಾವು ಏನು ಅಂಕಿಅಂಶ ತೋರಿಸ್ತಾ ಇದ್ದೀನಲ್ಲ, ಇದು ಕೂಡ ಲೇಟೆಸ್ಟ್ ಅಂಕಿಅಂಶಗಳು. ಈ ಅಂಕಿಅಂಶಗಳಲ್ಲಿ ನೀವು ಬದಲಾವಣೆ ನೋಡಲ್ಲ. ಯಾಕಂತಂದ್ರೆ 2023-24 ಮುಗಿಯಿತು. ಈಗ ಭಾರತ ಸರ್ಕಾರ ಅಫಿಷಿಯಲ್ ಆಗಿ ನಂಬರ್ಸ್ನ ರಿಲೀಸ್ ಮಾಡೋದು ಒಂದೇ ಬಾಕಿ ಇದೆ. ಸೊ ಅದು ಎಸ್ಟಿಮೇಷನ್ ಪ್ರಕಾರ 8% ಹತ್ರನೂ ಇರ್ಬೋದು. 7.9 ಅಥವಾ 8% ಹತ್ರ ನಮ್ಮ ಬೆಳವಣಿಗೆ ದರ ಈ ವರ್ಷ ಇರ್ಬೋದು ಅಂತ ಹೇಳಿ ಲೆಕ್ಕ ಹಾಕೊಂಡಿವಿ. ಅದೇ 24-25ಕ್ಕೆ ಇದು ಅರ್ಲಿ ಎಸ್ಟಿಮೇಟ್ಸ್ ಅಂತ ಕರಿತೀವಿ. ಅಂದರೆ ಈಗ ಬಹಳ ಬೇಗ ಒಂದು ಎಸ್ಟಿಮೇಷನ್ ಮಾಡಿ ಕೊಟ್ಟಿರ್ತಾರೆ ಬೇರೆ ಏಜೆನ್ಸಿಗಳು.
ಅದೇ ಇದು ವರ್ಷ ಮುಂದೆ ಹೋಗ್ತಾ 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 ಬೆಳವಣಿಗೆ ಸ್ಪೀಡ್ ನೋಡಿ ಅವ್ರು ಮತ್ತೆ ರಿವೈಸ್ ಮಾಡ್ತಾ ಇರ್ತಾರೆ. ಅವಾಗ ಒಂದು 3 ತಿಂಗಳು ಆದ್ಮೇಲೆ ಪ್ರತಿಯೊಂದು ಕ್ವಾರ್ಟರ್ ಮುಗಿದ್ಮೇಲೆ ಅವಾಗ ರಿವಿಷನ್ ಮಾಡಿ ನಿಮ್ಗೆ ಮರುಮಾಪನೆ ಮಾಡಿ ತಮ್ಮ ಎಸ್ಟಿಮೇಷನ್ ಕೊಡ್ತಾ ಇರ್ತಾರೆ. ಹಾಗಾಗಿ ಈ 2024-25 ಅಂಕಿಅಂಶಗಳು ಇದು ಫೈನಲ್ ಅಲ್ಲ, ಇದು ನಿಮ್ಗೆ ಮತ್ತೆ ಎಸ್ಟಿಮೇಷನ್ ಅಲ್ಲಿ ರಿವೈಸ್ ಆಗ್ತದೆ. ನೀವು ಇನ್ನೊಂದು 3 ತಿಂಗಳು ಬಿಟ್ಟು ನೋಡಿದ್ರೆ ಇದೇ ಏಜೆನ್ಸಿಗಳು ಏನು ಇವತ್ತು 4.6% ಅಂತ IMF ಕೊಟ್ಟಿದೆ, ಇದು ರಿವೈಸ್ ಆಗಿ ನಾಳೆ ನಿಮಗೆ 6% ಅಂತ ಹೇಳಿ. ಓಕೆ, ಸೊ ಈ 2023-24 ಪರಿಸ್ಥಿತಿ ನೋಡೋದಾದ್ರೆ IMF ನಮ್ದು ಏನಾಯ್ತು ಮೊದಲು ಇದೇ ಥರ ಏನು ಮಾಡಿತ್ತು, 5.9% ಇದು ಎಸ್ಟಿಮೇಷನ್ನ ಕೊಟ್ಟಿತ್ತು ಮೊದಲು. 5.9% ಇಂದ ಪ್ರತಿ 3 ತಿಂಗಳಿಗೆ ಅವ್ರು ರಿವೈಸ್ ಮಾಡ್ತಾ ಕೊನೆಗೆ ಅವ್ರು ಲಾಸ್ಟ್ ಎಸ್ಟಿಮೇಷನ್ ಈ ಮಾರ್ಚ್ ಹಂತದಲ್ಲಿ ಏನೋ ಕೊಟ್ಟಿದ್ರು ಅನ್ಸುತ್ತೆ. ಲಾಸ್ಟ್ ಮಾರ್ಚ್ ಹಂತದಲ್ಲಿ ನಮಗೆ 7.8% ಅಂತ ಹೇಳಿದ್ರು. ಇದು ಫೈನಲ್, ಇನ್ಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಸರ್ಕಾರ ಬಿಡುಗಡೆ ಮಾಡಬೇಕು ಆ ಅಂಕಿಯನ್ನ. ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಪ್ರಕಾರ 7% ದರದಲ್ಲಿ ಭಾರತ ಕೊನೆ ವರ್ಷದಲ್ಲಿ ಬೆಳೆದಿದೆ ಅಂತೇಳಿ. ಸ್ಟ್ಯಾಂಡರ್ಡ್ ಅಂಡ್ ಪುವರ್ಸ್ ಇದೊಂದು ಏಜೆನ್ಸಿ, ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂತ ಕರೀತಾರೆ. ಈ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ 7.4%. ನೀವು ಕೇಳೋದು ಯಾಕೆ ಈ ಏಜೆನ್ಸಿಗಳು ಭಾರತದ ಬೆಳವಣಿಗೆ ಬಗ್ಗೆ ಇಷ್ಟು ಕಾಳಜಿ ತೋರಿಸ್ತವೆ, ಯಾಕೆ ಈ ಅಂಕಿಅಂಶಗಳನ್ನ ಬಿಡುಗಡೆ ಮಾಡ್ತಾ ಇರ್ತವೆ ಅಂತೇಳಿ. ಎಸ್ಪೆಷಲಿ ಸ್ಟ್ಯಾಂಡರ್ಡ್ ಅಂಡ್ ಪುವರ್, ಆಮೇಲೆ ಫಿಚ್, ಮೂಡೀಸ್, ಡೆಲಾಯ್ಟ್ ಇವೆಲ್ಲ ಏನಿದೆ, ಇವರೆಲ್ಲ ಹೊರಗಿನವರು ಭಾರತದಲ್ಲಿ ಬಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಂತಂದ್ರೆ ಭಾರತದ ಬೆಳವಣಿಗೆನ ನೋಡಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಹಾಗಾಗಿ ಇವ್ರ ಏಜೆನ್ಸಿಗಳ ಕೆಲಸ ಏನಂತಂದ್ರೆ ಹೊರಗಿನವರು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತಂದ್ರೆ ಅವರಿಗೆ ಒಂದು ಬೆಳವಣಿಗೆಯ ದರವನ್ನು ನೀಡ್ತಾರೆ. ಎಲ್ಲ ಸ್ಟಡಿ ಮಾಡಿ ಬೆಳವಣಿಗೆ, ಓಕೆ ಈ ವರ್ಷ ಈಗ ನೀವು ಬ್ಯಾಂಕಲ್ಲಿ ದುಡ್ಡು ಹಾಕಕ್ಕೆ ಹೋದ್ರೆ ನಿಮಗೆ ಫಸ್ಟ್ ನೀವು ಕೇಳ್ತಿರಲ್ಲ ನನಗೆ ಎಷ್ಟು ಇಂಟ್ರೆಸ್ಟ್ ಸಿಗ್ತದೆ ಇದರಲ್ಲಿ ನಾವು ದುಡ್ಡು ಹಾಕಿದ್ರೆ ಅಂತೇಳಿ. ಅದೇ ತರ ಈಗ ದೊಡ್ಡ ಕಂಪ್ನೀಸು ಭಾರತಕ್ಕೆ ಬಂದು ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಅವರು ಕ್ರೆಡಿಟ್ ಏಜೆನ್ಸೀಸ್ ಹೇಳ್ತಾರೆ, ನೋಡ್ರಿ ನಾನು ಇದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಮುಂದಿನ ವರ್ಷ ಭಾರತದಲ್ಲಿ, ಆದರೆ ಭಾರತ ಬೆಳವಣಿಗೆ ಮುಂದೆ ಆಗಲ್ವಾ, ನೀವೊಂದು ರೇಟಿಂಗ್ನ ಕೊಡಿ ಅಂತೇಳಿ. ಆವಾಗ ಈ ಏಜೆನ್ಸಿಗಳು ಏನು ಮಾಡ್ತಾರೆ, ಅವರು ಪ್ರತಿ 3 ತಿಂಗಳು ಅಥವಾ ಅವಾಗವಾಗ ತಮ್ಮ ರೇಟಿಂಗ್ನ ಬಿಡುಗಡೆ ಮಾಡ್ತಾ ಇರ್ತಾರೆ. ಅವರ ಎಸ್ಟಿಮೇಷನ್ ಅಂದಾಜು ಬಿಡುಗಡೆ ಮಾಡ್ತಾ ಇರ್ತಾರೆ. ಈ ಸ್ಟ್ಯಾಂಡರ್ಡ್ ಅಂಡ್ ಪುವರ್ ಪ್ರಕಾರ ಲೇಟೆಸ್ಟ್ ನೋಡೋದಾದ್ರೆ 7.4% ಅಂತ ಹೇಳಿ. ಮೊದಲನಿಗೆ ಇವೆಲ್ಲ ಏಜೆನ್ಸಿಗಳು ಕಡಿಮೆನೇ ಹೇಳಿರ್ತಾರೆ, ಯಾಕಂತಂದ್ರೆ ಒಮ್ಮೆ ಜಾಸ್ತಿ ಭರವಸೆ ಕೊಡಬಾರ್ದು ಅಂತ ಹೇಳಿ ಕಡಿಮೆ ಎಸ್ಟಿಮೇಷನ್ ಕೊಟ್ಟಿರ್ತಾರೆ. ಆವಾಗ ಇರೋ ಡೇಟಾ ಪ್ರಕಾರ ಅಥವಾ ಮುಂದಿನ ಭಾರತದ ನಡೆ ಪ್ರಕಾರ ಎಷ್ಟು ಆಗ್ಬೋದು ಅಂತ ಹೇಳಿ ಒಂದು ಅಂದಾಜು ಮಾಡಿ ಕೊಟ್ಟಿರ್ತಾರೆ. ಅದು ಪ್ರತಿಯೊಂದು 3 ತಿಂಗಳು ಭಾರತ ಸರ್ಕಾರ ಅಂಕಿಅಂಶಗಳನ್ನ ಪ್ರತಿ ಕ್ವಾರ್ಟರ್ಲಿ ಅಂತ ಹೇಳಿ ಬಿಡುಗಡೆ ಮಾಡಿದ್ಮೇಲೆ ಆ ಅಂಕಿಅಂಶಗಳನ್ನು ನೋಡಿ ಅವಾಗ ರಿವೈಸ್ ಮಾಡ್ತಾ ಹೋಗ್ತಾರೆ. ಸೊ ಈಗ ಸ್ಟ್ಯಾಂಡರ್ಡ್ ಅಂಡ್ ಪುವರ್ ಪ್ರಕಾರ 7.4% ಆದ್ರೆ ವಿಶ್ವ ಬ್ಯಾಂಕ್, ವರ್ಲ್ಡ್ ಬ್ಯಾಂಕ್ ಇದು ಡೆವಲಪ್ಮೆಂಟ್ ನ ಎಲ್ಲ ಲೆಕ್ಕ ಹಾಕ್ತಾ ಇರ್ತವೆ ಎಲ್ಲ ದೇಶಗಳದ್ದು. ಯಾಕಂದ್ರೆ ವಿಶ್ವ ಬ್ಯಾಂಕ್ ಸಾಲ ಕೊಡಬೇಕು, ನಾಳೆ ಏನಾದರೂ ಫಂಡ್ಸ್ ಬೇಕಂತಂದ್ರೆ ಸಾಲ ಕೊಡಬೇಕು. ಹಾಗಾಗಿ ಅವ್ರು ಬೆಳವಣಿಗೆ ಇದ್ರೆ ಮಾತ್ರ ಸಾಲ ಕೊಡ್ತಾರೆ, ಬೆಳವಣಿಗೆ ಇಲ್ಲ ಅಂತಂದ್ರೆ ನಿಮ್ಗೆ ಅಷ್ಟು ಈಸಿಲಿ ಸಾಲ ಕೊಡಲ್ಲ. IMF ಕೂಡ ಹಾಗೆ. ಈಗ IMF ಪಾಕಿಸ್ತಾನ ಏನಾಗಿದೆ, ದಿವಾಳಿ ಹಂತಕ್ಕೆ ಬಂದು IMF ನ ಸಹಾಯ ಕೇಳಿದೆ. ಈಗ IMF ನ ಸಹಾಯ ಬೇಕಂತಂದ್ರೆ ಅವ್ರು ಬೆಳವಣಿಗೆ ದರ ನೋಡ್ತಾರೆ. ಅಲ್ಲಿ ನೀವು ಎಷ್ಟು ಟ್ಯಾಕ್ಸ್ ಹಾಕ್ತಾ ಇದ್ದೀರಾ, ನೀವು ರೆವಿನ್ಯೂ ಎಲ್ಲಿಂದ ಕಲೆಕ್ಷನ್ ಮಾಡ್ತಾ ಇದ್ದೀರಾ, ಉತ್ಪಾದನೆ ಎಷ್ಟು ಮಾಡ್ತಾ ಇದ್ದಾರೆ, ಇದನ್ನೆಲ್ಲ ನೋಡಿ ಅವ್ರು ಎಷ್ಟು ಸಾಲ ಕೊಡಬೇಕು, ಎಷ್ಟು ಮಂಜೂರು ಮಾಡಬೇಕು ಅನ್ನೋದು ನಿರ್ಧಾರ ತಗೋತಾರೆ. ಹಾಗಾಗಿ ಇಂಥ ಸಂಸ್ಥೆಗಳು ಕೂಡ ದೇಶಗಳ ಮೇಲೆ ಕಣ್ಣಿಟ್ಟಿರ್ತವೆ. ಇವ್ರದ್ದು ಏನು ನಡೀತಾ ಇದೆ, ಒಳಗಿನ ಆಂತರಿಕ ಸ್ಥಿತಿ ಹೇಗಿದೆ, ಅರ್ಥವ್ಯವಸ್ಥೆಯ, ಆಮೇಲೆ ಇವರು ಹೋಗೋ ದಿಶೆ ಅಥವಾ ದಿಕ್ಕು ಬೆಳವಣಿಗೆ ಹಂತದಲ್ಲಿ ಹೋಗ್ತಾ ಇದೀವಾ ಅಥವಾ ಬೆಳವಣಿಗೆಯಿಂದ ಬೇರೆ ಕಡೆ ಹೋಗ್ತಾ ಇದೆಯಾ ಅಂತ ಹೇಳಿ. ಹಾಗಾಗಿ ಎಲ್ಲ ಸಂಸ್ಥೆಗಳು ಕಣ್ಣಿಟ್ಟಿರ್ತಾರೆ, ಅದು ಭಾರತದಂತ ದೊಡ್ಡ ದೇಶದಲ್ಲಿ. ಸೊ ಆಮೇಲೆ ಆಂತರಿಕವಾಗಿ RBI ಏನಿದೆ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಇದು ಕೂಡ ಎಸ್ಟಿಮೇಷನ್ ಮಾಡ್ತಾ ಇರ್ತದೆ. ಸೊ ಇವರು ಕೂಡ ಮೊದಲು ಕಡಿಮೆ ಎಸ್ಟಿಮೇಷನ್ ಇಂದ ಲೇಟೆಸ್ಟ್ 7.6% ಅಂತ ಹೇಳಿ ರೇಟಿಂಗ್ ನ ಕೊಟ್ಟಿದ್ದಾರೆ. ಆಮೇಲೆ ಫಿಚ್ ಇದು ಕೂಡ ಒಂದು ಏಜೆನ್ಸಿ. ಸೊ ಈ ಏಜೆನ್ಸಿ ಪ್ರಕಾರ 6.3%. ಅವ್ರವ್ರ ಅಂಕಿಅಂಶಗಳ ಮೇಲೆ ಅವ್ರವ್ರು ಎಷ್ಟು ರಿಸ್ಕ್ ತಗೋಬೇಕು ಅಷ್ಟು ರಿಸ್ಕ್ ಫ್ಯಾಕ್ಟರ್ಸ್ನ ಎಲ್ಲ ಗಣನೆಗೆ ತಗೊಂಡು ಅವರು ಒಂದು ಕ್ಯಾಲ್ಕುಲೇಷನ್ ಮಾಡಿರ್ತಾರೆ. ಈಗ ನೋಡಿ ಮೂಡೀಸ್ ಪ್ರಕಾರ 8% ಗ್ರೋತ್ ಅಂತ ತೋರಿಸ್ತಾ ಇದೆ. ಸೊ ಬಹುಶಃ ಭಾರತ ಈ ವರ್ಷದಲ್ಲಿ 23-24 ವರ್ಷದಲ್ಲಿ 8% ರೀಚ್ ಆಗುತ್ತೆ ಅಂತ ಹೇಳಿ. ಯಾಕಂದ್ರೆ ನಾವು ಕ್ವಾರ್ಟರ್ಲಿ ನೋಡ್ತಾ ಬಂದಿರ್ತೀವಲ್ಲ, ಕ್ವಾರ್ಟರ್ಲಿ ಒಳ್ಳೆ ಬೆಳವಣಿಗೆಯನ್ನು ಕಂಡಿದೆ. ಕೊನೆ ಕ್ವಾರ್ಟರ್ ಬೆಳವಣಿಗೆ ಕೂಡ ತುಂಬಾ ಚೆನ್ನಾಗಿ ಆಗಿತ್ತು. ಹಾಗಾಗಿ ಈ ವರ್ಷ 8% ಹತ್ತಿರ ರೀಚ್ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳಿ ಎಲ್ಲ ಅಂಕಿಅಂಶಗಳು ಹೇಳ್ತವೆ. SBI ಆಮೇಲೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದರ ಪ್ರಕಾರ 7.6% ಆಗಿದೆ. ಡೆಲಾಯ್ಟ್ ಇದು ಕೂಡ ಒಂದು ಏಜೆನ್ಸಿ, ಇದರ ಪ್ರಕಾರ 7.6ರಿಂದ 7.8% ಹೇಳಿ ಇದು ರೇಟಿಂಗ್ ನ ಕೊಟ್ಟಿದೆ. ಸೊ ಈಗ ಮುಂದಿನ ವರ್ಷ ನಮ್ಮ ಭಾರತದ ಬೆಳವಣಿಗೆಯ ದರ ಎಷ್ಟು ಅಂತ ಹೇಳಿ ನೋಡೋದಾದ್ರೆ ಮುಂದಿನ ವರ್ಷದಲ್ಲಿ ನಾವು IMF ಪ್ರಕಾರ ಬರೀ 4.6%. ಯಾಕಂದ್ರೆ IMF ಬಹಳ ಏನಂತಾರಲ್ಲ ಅದಕ್ಕೆ ಬಹಳ ಎಳೆದು ತೂಗಿ ಎಲ್ಲ ಲೆಕ್ಕ ಹಾಕ್ತದೆ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಆದಷ್ಟು ಕಡಿಮೆ ಎಸ್ಟಿಮೇಷನ್ ಕೊಟ್ಟಿರ್ತಾರೆ. ಆಮೇಲೆ ಏಷ್ಯನ್ ಡೆವಲಪ್ಮೆಂಟಲ್ ಬ್ಯಾಂಕ್ ಇದು 7% ಕೊಟ್ಟಿದೆ. ಸ್ಟ್ಯಾಂಡರ್ಡ್ ಅಂಡ್ ಪುವರ್ಸ್ 6.8% ಕೊಟ್ಟಿದೆ. ವಿಶ್ವ ಬ್ಯಾಂಕ್ 7.5%.
RBI 7%, ಫಿಚ್ 7%, ಮೂಡೀಸ್ 6.6%, SBI 8%, ಡೆಲಾಯ್ಟ್ 6.6%. ಸೊ ಈಗ ಇವ್ರು ಏನ್ ಮಾಡಿರ್ತಾರೆ, ಜಿಯೋ ಪಾಲಿಟಿಕ್ಸ್ ಅದು ಇದು ಹೊರಗಡೆಯಿಂದ ಎಲ್ಲ ಲೆಕ್ಕಾಚಾರ ಹಾಕೊಂಡು ಒಂದು ಕನ್ಸರ್ವೇಟಿವ್ ಎಸ್ಟಿಮೇಟ್ ನ ಕೊಟ್ಟಿರ್ತಾರೆ. ಅಂದ್ರೆ ಒಂದು ಸೇಫ್ ಆಗಿ ಇರೋಕೆ ನಾವು ಏನೇ ತೊಂದರೆ ಬರಲಿ, ನಾಳೆ ಒಂದು ಸಣ್ಣ ಪುಟ್ಟ ಯುದ್ಧ ಆದ್ರೂ ಕೂಡ, ಸ್ವಲ್ಪ ಪೆಟ್ರೋಲ್ ಡೀಸೆಲ್ ರೇಟ್ ಇಂತ ಏರಿಕೆ ಆದ್ರೂ ಕೂಡ ಯಾವ ಬೆಳವಣಿಗೆಯಲ್ಲಿ ಹೋಗ್ಬೋದು ಭಾರತ ಅಂತ ಹೇಳಿ ಇವರೆಲ್ಲ ಸ್ವಲ್ಪ ಕಳೆದು ತೂಗಿ ಲೆಕ್ಕ ಹಾಕಿದಾಗ ಇಷ್ಟು ಅಂತ ಹೇಳಿ ಒಂದು ಲೆಕ್ಕ ಹಾಕಿರ್ತಾರೆ. ಆದ್ರೆ ಆಂತರಿಕವಾಗಿ ನಮಗೆ ಗೊತ್ತಿದೆ, SBI ಪ್ರಕಾರ ನಾವು ಆಂತರಿಕವಾಗಿ 8% ಗ್ರೋ ಆಗ್ತೀವಿ. ಬೇರೆ ಹೊರಗಡೆಯಿಂದ ನಮಗೆ ಜಿಯೋ ಪಾಲಿಟಿಕ್ಸ್ ನಲ್ಲಿ ಬೇರೆ ದೇಶದವರು ನಮ್ಗೆ ಏನೇ ಯಾವುದೇ ತರಹದ ದೊಡ್ಡದಾಗಿ ಏನೋ ತೊಂದರೆ ಕೊಟ್ಟಿಲ್ಲ ಅಂತಂದ್ರೆ ನಾವು ಈ ದರದಲ್ಲಿ, ಯಾಕಂದ್ರೆ ಈ ವರ್ಷದ ಬೆಳವಣಿಗೆ 8% ಇದೆ. ಸೊ ಇದೇ ದರವನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು, ಯಾಕಂದ್ರೆ ನಮ್ಮ ಆರ್ಥಿಕ ನೀತಿಗಳು ಆ ಥರ ಇದ್ದಾವೆ. ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ನಾವು ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಕಳೆದ ಕೆಲವೊಂದು ವರ್ಷಗಳಲ್ಲಿ. ಇದನ್ನೆಲ್ಲ ನಾವು ಲೆಕ್ಕಕ್ಕೆ ತೊಗೊಂಡ್ರೆ ಇದೇ ನಾವು ರೇಟ್ನ ಮುಂದೆಯೂ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಹುದು ಅನ್ನುವ ಎಲ್ಲ ಸೂಚನೆ ಕೂಡ ಇದೆ. ಆದ್ರೆ ಬೇರೆ ಏಜೆನ್ಸಿ ಪ್ರಕಾರ ಇಷ್ಟಿದೆ. ನೀವೇನ್ ಮಾಡ್ಬೇಕಂತಂದ್ರೆ ಇದನ್ನ ರಿವೈಸ್ಡ್ ಏನೇನು ನೋಡುತ್ತೆ ಅಂತಾರೆ, ನೀವು ಇಲ್ಲಿ ಏಜೆನ್ಸಿಗಳು ಕೊಟ್ಟಿದ್ದಾವಲ್ಲ, ಈ ಏಜೆನ್ಸಿಗಳ ವೆಬ್ಸೈಟ್ನ ನೀವು ಅವಾಗ ವಿಸಿಟ್ ಮಾಡಬೇಕು. ಆಮೇಲೆ ಈ ಏಜೆನ್ಸಿಗಳು ರಿವೈಸ್ ಮಾಡಿ ಅದನ್ನ ಅಂಕಿಅಂಶಗಳನ್ನ ಪಬ್ಲಿಷ್ ಮಾಡಿದ್ರೆ ಭಾರತದಲ್ಲಿ ಕೂಡ ಬೇರೆ ಬೇರೆ ನೀವು ಇಂಗ್ಲಿಷ್ ನ್ಯೂಸ್ ಪೇಪರ್ಸ್ ಅಲ್ಲಿ, ಅದರಲ್ಲಿ ಬಿಸ್ನೆಸ್ ನ್ಯೂಸ್ ಪೇಪರ್ಸ್ನ ನೀವು ನೋಡ್ಕೋಬೇಕು. ಹಿಂದೂ ನೋಡೋದಾದ್ರೆ ನೀವು ಬಿಸ್ನೆಸ್ ಲೈನ್, ಆನ್ಲೈನ್ ಅಲ್ಲಿ ನಿಮಗೆ ಮಿಂಟ್ ಅಂತ ಹೇಳಿ ಒಂದು ವೆಬ್ಸೈಟ್ ಇದೆ, ಮಿಂಟ್ ವೆಬ್ಸೈಟ್. ಇವರು ಕೂಡ ಬಿಸ್ನೆಸ್ ರಿಲೇಟೆಡ್ ಈ ತರ ಅಪ್ಡೇಟ್ಸ್ ಏನಾದ್ರು ಇದೆ, ಅರ್ಥವ್ಯವಸ್ಥೆ ಬಗ್ಗೆ ಅಪ್ಡೇಟ್ ಏನಾದ್ರು ಇದ್ರೆ ಅವರು ಕೊಡ್ತಾ ಇರ್ತಾರೆ. ಈಗ ಸ್ಟ್ಯಾಂಡರ್ಡ್ ಅಂಡ್ ಪುವರ್, ಫಿಚ್, ಮೂಡೀಸ್, ಡೆಲಾಯ್ಟ್ ಇವರೇ, ಆಮೇಲೆ IMF, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಇವ್ರದೆಲ್ಲ ಅಂಕಿಅಂಶಗಳು ರಿವೈಸ್ ಆದ್ಮೇಲೆ, ಮರುಮಾಪನ ಆದ್ಮೇಲೆ ಮತ್ತೆ ಇಂಥ ನ್ಯೂಸ್ ಪೇಪರ್ ನೀವು ನೋಡಿದ್ರೆ ಪ್ರತಿ 3 ತಿಂಗಳಿಗೆ ನಿಮಗೆ ಅಂಕಿಅಂಶಗಳು ಸಿಗ್ತವೆ. ನೀವೇನ್ ಮಾಡಬೇಕು, ಈ ನಂಬರ್ಸ್ ಮೇಲೆ ಡಿಪೆಂಡ್ ಆಗಿರಬಾರ್ದು. ಮತ್ತೆ 3 ತಿಂಗಳಾದ್ಮೇಲೆ ಅಪ್ಡೇಟ್ ಆದ್ಮೇಲೆ ಆ ಹೊಸ ನಂಬರ್ಸ್ನ ನೀವು ಅಪ್ಡೇಟ್ ಮಾಡಿ. ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಭಾರತದ ಒಂದು ಅರ್ಥವ್ಯವಸ್ಥೆಯ ಒಂದು ಮೇಲ್ನೋಟ ಇವತ್ತು ನಾವು ನೋಡಿದ್ವಿ. ಇದರ ಮೇಲೆ ಕೆಲವೊಂದು ನಿಮಗೆ ಕ್ವಶನ್ಸ್ನು ಕೂಡ ಹೇಳಿದ್ದೀನಿ, ಯಾವ ತರ ಕ್ವಶನ್ಸ್ ಬರ್ಬೋದು. ಆಮೇಲೆ ಅಂಕಿಅಂಶಗಳ ಮೇಲೆ ಹೆಚ್ಚಾಗಿ ಬರ್ಬೇಕಂತಂದ್ರೆ ನೀವು ಏನ್ ಮಾಡಬೇಕು, ನಿಖರವಾದ ಸಂಸ್ಥೆಯಿಂದ ಬಿಡುಗಡೆಯಾದ ಅಂಕಿಅಂಶ, ಅದು ಫೈನಲ್ ನಂಬರ್ಸ್ ಆಗಿರಬೇಕು. ಈಗ ಭಾರತ ಅಂಕಿಅಂಶ ರಿಲೀಸ್ ಮಾಡ್ಬೋದು, ಬಹುಶಃ ಎಲೆಕ್ಷನ್ ಆದ್ಮೇಲೆ ರಿಲೀಸ್ ಮಾಡ್ಬೋದು. ಜೂನ್ ನಲ್ಲಿ ಆ ಅಂಕಿಅಂಶ, ನಿಖರವಾದ ಅಂಕಿಅಂಶ, ಅಫಿಷಿಯಲ್ ಅಂಕಿಅಂಶ ಬಿಡುಗಡೆ ಆದ್ಮೇಲೆ ಆ ಅಂಕಿಅಂಶವನ್ನ ನೀವು ನೋಟ್ ಮಾಡ್ಕೋಬೇಕು. ಇದೆಲ್ಲ ಎಸ್ಟಿಮೇಟ್ಸ್ ಏನಿದೆ, ಈ ಎಸ್ಟಿಮೇಟ್ಸ್ ಮೇಲೆ ನಿಮಗೆ ಪ್ರಶ್ನೆ ಬರಲ್ಲ, ಯಾಕಂತಂದ್ರೆ ಇದು ರಿವೈಸ್ ಆಗ್ತಾ ಇರುತ್ತೆ ಅವಾಗ. ಹಾಗಾಗಿ ಎಸ್ಟಿಮೇಟ್ಸ್ ಮೇಲೆ ನಿಮಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಬರಲ್ಲ. ನಿಮ್ಗೆ ಪ್ರಶ್ನೆ ಏನಂತಂದ್ರೆ ಯಾವ್ಯಾವ ಏಜೆನ್ಸಿಗಳು ಇದೆ, ಇದರಲ್ಲಿ ಯಾವ್ದು ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಅಂತ ಹೇಳಿ ಬರ್ಬೋದು. ಎಕ್ಸಾಂಪಲ್ ಇದು ಒಂದು ಲಿಸ್ಟ್ ಕೊಟ್ಟು IMF, ವರ್ಲ್ಡ್ ಡೆವಲಪ್ಮೆಂಟ್ ಬ್ಯಾಂಕ್, ಆಮೇಲೆ ಮೂಡೀಸ್ ಈ ತರ ಕೊಟ್ಟು ಇದರಲ್ಲಿ ಯಾವುದೋ ಒಂದು ಕ್ರೆಡಿಟ್ ಏಜೆನ್ಸಿ ಅಂತ ಹೇಳಿ ನಿಮ್ಗೆ ಬಂತಂದ್ರೆ ಅವಾಗ ಮೂಡೀಸ್ ಕ್ರೆಡಿಟ್ ಏಜೆನ್ಸಿ ಅಂತ ಹೇಳಿ ಟಿಕ್ ಮಾಡ್ಬೋದು. ಈ ತರ ನಿಮಗೆ ಈ ವಿಷಯದಲ್ಲಿ ಪ್ರಶ್ನೆ ಬರ್ಬೋದು. ಅಥವಾ ಅಂಕಿಅಂಶಗಳ ಬಿಡುಗಡೆ ಆದ್ಮೇಲೆ ನಿಖರವಾದ ಅಂಕಿಅಂಶ ಎಷ್ಟಾಗಿತ್ತು 2023-24 ಅಥವಾ 22-23 ನಿಖರವಾದ ಅಂಕಿಅಂಶ ಏನಾಗಿತ್ತು. ಈಗ ಲಾಸ್ಟ್ ಟೈಮ್ ನಾನು ನಿಮ್ಗೆ ಹೇಳ್ದಂಗೆ ಇದು ನಿಖರವಾದ. ನಿಮ್ ಪ್ರಶ್ನೆ ಬಂದ್ರೆ 2022-23 ಫೈನಾನ್ಷಿಯಲ್ ಇಯರ್ ಅಲ್ಲಿ, ಆರ್ಥಿಕ ವರ್ಷದಲ್ಲಿ ಭಾರತದ ಬೆಳವಣಿಗೆಯ ದರ ಎಷ್ಟಾಗಿತ್ತು ಹೇಳಿ ಈ ತರ ನೀವು ಪ್ರಶ್ನೆ ಬಂದ್ರೆ ಅವಾಗ ನೀವು 7.2% ಅಂತೇಳಿ ನೀವು ಖಚಿತವಾಗಿ ಆಯ್ಕೆಯನ್ನು ಆರಿಸಬಹುದು. ಹಾಗಾದ್ರೆ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಮಾಹಿತಿ ಸಾಕು. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭಾರತದ ಅರ್ಥವ್ಯವಸ್ಥೆಯ ಆಮೇಲೆ ಸಾಮಾಜಿಕ ಕೆಲವೊಂದು ಸೂಚ್ಯಂಕಗಳ ಬಗ್ಗೆ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನಮ್ಮ ಚಾನೆಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ನೀವೇನ್ ಮಾಡಬೇಕು, ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ನಮ್ಮ ವಿಡಿಯೋಸ್ನ ನಿಮ್ಮ ವಾಟ್ಸ್ಆಪ್ ಗ್ರೂಪ್ಸ್, ನಿಮ್ಮ ಟೆಲಿಗ್ರಾಮ್ ಗ್ರೂಪ್ಸ್, ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಖಂಡಿತವಾಗ್ಲೂ ಶೇರ್ ಮಾಡಬೇಕು. ನೀವು ನಮಗೆ ಸಪೋರ್ಟ್ ಕೊಟ್ಟಷ್ಟು ಈ ಚಾನೆಲ್ ಇನ್ನೂ ದೊಡ್ಡದಾಗಿ ಬೆಳೆಯುತ್ತದೆ. ಆವಾಗ ನಿಮಗೆ ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಕಡೆಯಿಂದ ಬೇರೆ ಬೇರೆ ವಿಷಯಗಳ ಮೇಲೆ ಇನ್ನೂ ಹೆಚ್ಚಾಗಿ ವಿಡಿಯೋಸ್ನ ತಗೊಂಡು ಬರ್ತೀವಿ. ಹಾಗಾಗಿ ಪ್ಲೀಸ್ ನಮ್ಮ ಚಾನೆಲ್ಗೆ ನೀವು ಸಪೋರ್ಟ್ ಮಾಡಿ. ಏನೇ ಪ್ರಶ್ನೆಗಳಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಿಮ್ಮ ಪ್ರಶ್ನೆಗಳಿಗೆ ಖುದ್ದು ನಾನೇ ರಿಪ್ಲೈ ಮಾಡಿ ಉತ್ತರವನ್ನು ನೀಡ್ತೇನೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.